ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ ಭಾಗ್ಯಶ್ರೀ ರೆಡ್ಡಿ ಅವರ ಜಾತಕದ ವಿಶ್ಲೇಷಣೆ ಮಾಡೋಣ. ಶರಣಬಸಪ್ಪ ಅವರೇ ನನ್ನನ್ನು ಕ್ಷಮಿಸಬೇಕು. ಎಷ್ಟು ಪ್ರಾಬ್ಲಮ್ ಇದೆ ಅಂದರೆ 3 ಸ್ಕೂಲ್ ಅಡ್ಮಿಷನ್, 1 ಕಾಲೇಜ್ ಅಡ್ಮಿಷನ್ ಪ್ಲಸ್ ಮೇಗ್ ಹೆಲ್ತ್ ಇಶ್ಯೂಸು, ಮೇಲೊಂದು 50 ಜಾತಕ ಮತ್ತೆ ಹೆಲ್ತ್ ಇಶ್ಯೂಸ್. ಒಂಥರ ಕೇಜ್ರಿವಾಲ್ ನನಗೆ ಬರೀ ಕಾಫ್, ಕೆಮ್ಮು 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 ಕೆಮ್ಮು. ಪಾಪ ನೀವು ಏನೋ ದುಡ್ಡು ಹಾಕಿದ್ರಿ, ನಿಮಗೇನೋ ಒಂದು ಆಸೆ ಆಕಾಂಕ್ಷೆ. ನಾನು ಸರಿಯಾಗಿ ಎಲ್ಲವನ್ನು ಇವತ್ತು ನಿನ್ನೆ ಕ್ಲೋಸ್ ಮಾಡಿದೆ. ಕಾಲೇಜನ್ನು ಒಬ್ರಿಗೆ ಕೊಟ್ಟೆ ನೋಡ್ಕೊಳ್ಳೋಕ್ಕೆ, ಸ್ಕೂಲ್ಗೆ ನಮ್ಮ ಮಿಸಸ್ಸನ್ನು ಬಿಟ್ಟೆ. ನಾನು ಸಂಪೂರ್ಣವಾಗಿ ಇಡೀ ಜೀವನವನ್ನು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಳಿಬೇಕಂತ ಫೈನಲ್ ಮಾಡ್ಕೊಂಡ್ಬಿಟ್ಟೆ. ಇವತ್ತಿಂದ ಎನಿ ಟೈಮ್ ನೀವು ಕಳಿಸಿ, ನಾನು ಎನಿ ಟೈಮ್ ಅವೈಲೇಬಲ್ ಇರ್ತೀನಿ. ದಯವಿಟ್ಟು ಶರಣಬಸಪ್ಪ ಅವ್ರಿಗೆ ಕ್ಷಮಿಸ್ಬೇಕು. ತಪ್ಪು ಮಾಡೋದು ಯಾರೇ ತಪ್ಪು ಮಾಡಲಿ ಅವ್ರ ಕ್ಷಮೆ ಕೇಳಲೇಬೇಕು. ತಪ್ಪು ನಂದಿದೆ, ನಾನು ಭಾಳ ಡಿಲೇ ಮಾಡಿದೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ, ಭಾಗ್ಯಶ್ರೀ ರೆಡ್ಡಿ ಸ್ತ್ರೀ, 26 ಏಪ್ರಿಲ್ 1996, 2:57 ಮಧ್ಯಾಹ್ನ, ರಾಯಚೂರಲ್ಲಿ ಜನನ, ಅಶ್ಲೇಷ ನಕ್ಷತ್ರ, ಕರ್ಕ ರಾಶಿ, ಸಿಂಹ ಲಗ್ನ. ನೋಡಿ, ಈ ಅಶ್ಲೇಷ ನಕ್ಷತ್ರ ಒಳ್ಳೆಯದಲ್ಲ, ದಯವಿಟ್ಟು ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅಶ್ಲೇಷ ನಕ್ಷತ್ರ ಒಳ್ಳೆಯದಲ್ಲ. ಗಂಡಮೂಲ ನಕ್ಷತ್ರ ಅಂತ ಕರಿತೀವಿ. ಗಂಡಮೂಲ ನಕ್ಷತ್ರ ಯಾವ್ಯಾವು? 1 ರೇವತಿಯ 3 ಮತ್ತು 4ನೇ ಪಾದ, ಅಶ್ವಿನಿಯ 1 ಮತ್ತು 2ನೇ ಪಾದ, ಮೂಲಾದ 1 ಮತ್ತು 2ನೇ ಪಾದ, ಜ್ಯೇಷ್ಠಾದ 4 ಪಾದಗಳು, ಮಗಾದ 4 ಪಾದಗಳು, ಅಶ್ಲೇಷಾದ 4 ಪಾದಗಳು. ಹೆಚ್ಚಾಗಿ ಅಶ್ಲೇಷ ನಕ್ಷತ್ರದವ್ರು ನಮ್ಮ ಮದುವೆ ಮಾಡ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕಂದ್ರೆ ಅವರು ಸ್ವಲ್ಪ ಮನಸ್ಸು ವಿಕೃತವಾಗಿರುತ್ತೆ, ಬಹಳ ಎರೋಗೆನ್ಸಿ ಇರುತ್ತೆ, ವಿಪರೀತ ಸಿಟ್ಟು ಬರುತ್ತೆ, ಸ್ವಲ್ಪ ಡಿಫ್ರೆಂಟ್ ವಿಚಾರ ಮಾಡ್ತಾರೆ ಅನ್ನೋ ವಾದ ಯಾರು ಜ್ಯೋತಿಷಿಗಳು. ಬಟ್ ನಾನು ಹಾಗಿಲ್ಲ, ನಾನು ಟೋಟಲಿ ಡಿಫ್ರೆಂಟು. ಗ್ರಹಗಳ ಸ್ಥಿತಿಯನ್ನ ನೋಡಿ ನಾನು ಹೇಳ್ಬೋದು ಹೊರತು ಗ್ರಹಗಳ ಸ್ಥಿತಿಯನ್ನು ನೋಡ್ದೇನೆ ಬೇಡ ಅನ್ನಲ್ಲ. ದಯವಿಟ್ಟು ಮಗುವಿಗೆ ಅಂದ್ರೆ ಭಾಗ್ಯಶ್ರೀ ಅವರಿಗೆ ಗೋಮುಖ ಪ್ರಸವ ಪೂಜೆ ಮಾಡಿಸಿ. ಗೋಮುಖ ಪ್ರಸವ ಪೂಜೆ ಆದಮೇಲೆ ನೀವು ಅವಳನ್ನು ದಾಂಪತ್ಯಕ್ಕೆ ದುಡಿ. ಅಲ್ಲಿವರೆಗೂ ದಾಂಪತ್ಯದ ಸಹವಾಸಕ್ಕೆ ಹೋಗಬೇಡಿ. ಗೋಮುಖ ಪ್ರಸವ ಆಗಲಿ ಇಲ್ಲ ಆಕಳ ದಾನವಾಗಲಿ. ನೋಡಿ, ಯೋಗ ಗಂಡ ಯೋಗದಲ್ಲಿ ಹುಟ್ಟಿದ್ದಾರೆ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಗಂಡಾಂತರವನ್ನು ತಗೊಂಡು ಬರ್ತಾಳೆ. ತಂದೆ ತಾಯಿ ಗಂಡನಿಗೂ ಗಂಡಾಂತರ ಆಗುವ ಚಾನ್ಸಸ್ ಭಾಳ ಇದೆ. ಅವ್ರು ಮಾಡ್ಬೇಕಂತ ಮಾಡಲ್ಲ ಇವರೇ, ಅದಾಗುತ್ತೆ. ಯಾಕಂದ್ರೆ ಜಾತಕ ಆಗಿದೆ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮತ್ತು ಆಕಳ ದಾನ ಮಸ್ಟ್ ಅಂಡ್ ಶುಡ್ ನೀವು ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಅನ್ನೆಸೆಸರಿ ನೀವು ತೊಂದರೆಗೀಡಾಗ್ತೀರಾ. ಹೌದು. ಬನ್ನಿ, ಹಾಗಾದರೆ ಜಾತಕದಲ್ಲಿ ಏನೇನಿದೆ ನೋಡೋಣ. ಇದು ನಿಮ್ ಜಾತಕ, ಕರೆಕ್ಟಾ? ನೋಡಿ, ಇದು ನಿಮ್ ಜಾತಕ. ಅದೇ ರೀತಿ ಇದು ನಿಮ್ಮ ಅಷ್ಟಕ ವರ್ಗ. ನೋಡಿ, ಅಷ್ಟಕ ವರ್ಗ 1ನೇ ಭಾವ ನೀವು, ನಿಮ್ಮ ವ್ಯಕ್ತಿತ್ವ. 2ನೇ ಭಾವ ವ್ಯವಹಾರಗಳು. 3ನೇ ಭಾವ ಪರಾಕ್ರಮ. 4ನೇ ಭಾವ ತಾಯಿ ಹಾಗೂ ಮನೆ ನೆಮ್ಮದಿ. 5ನೇ ಭಾವ ವಿದ್ಯೆ ಹಾಗೂ ದಾಂಪತ್ಯ ಹಾಗೂ ಮಕ್ಕಳು. 6ನೇ ಭಾವ ಕಷ್ಟಗಳು. 7ನೇ ಭಾವ ದಾಂಪತ್ಯ. 8ನೇ ಭಾವ ಶತ್ರುಭಾವ. 9ನೇ ಭಾವ ಏಳಿಗೆ ಭಾವ. 10ನೇ ಭಾವ ಕೆಲಸದ ಭಾವ ಹಾಗೂ ತಂದೆಯ ಭಾವ. 11ನೇ ಭಾವ ಲಾಭದ ಭಾವ. 12ನೇ ಸಾವು ಹಾಗೂ ವಿದೇಶಿ ಯೋಗ ಅಂತ ಕರಿತೀವಿ. ನೋಡಿ, ಅಷ್ಟಕ ವರ್ಗದಲ್ಲಿ ನಾವು ಅಷ್ಟಕ ವರ್ಗವನ್ನು ಯಾಕೆ ಕಂಪ್ಯಾರಿಸನ್ ಮಾಡ್ಕೋಬೇಕು ಜಾತಕಕ್ಕೆ ಅಂದ್ರೆ 100% ಯಾವ್ಯಾವ ಭಾವಗಳು ನಮ್ಗೆ ಯಾವ ರೀತಿ ಫಲ ಕೊಡುತ್ತೆ ಅನ್ನೋದನ್ನ ಇದರಲ್ಲಿ ಕ್ಲಿಯರ್ ಆಗಿ ಹೇಳ್ಬೋದು. ನೋಡಿ, 18ರಿಂದ 21 ಇಲ್ಲ 22 ಇತ್ತಂದ್ರೆ ಅದು 50% ಲಾಭ ಅಂತ ತಿಳ್ಕೊಂಡ್ಬಿಡಿ. 50% ಆ ಭಾವದ ಲಾಭ ಅಥವಾ ಲಾಸ್ ಇಸ್ ಡಿಪೆಂಡ್ ಅಪಾನ್ ದಿ ಪ್ಲೇಸ್ಮೆಂಟ್ ಆಫ್ ದಿ ಸ್ಟಾರ್ಸ್. 1 ವೇಳೆ 24ರಿಂದ
28ರವರೆಗೂ ಏನಾದರೂ ಇತ್ತಂದ್ರೆ 80% ಲಾಭ ಪಡಿತೀರಾ. ಎಬೋ ಏನಾದರೂ 28 ಇದ್ರೆ 100% ಲಾಭ ಸಿಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಎಬೋ 100% ಶಾಸ್ತ್ರ ಹೇಳುತ್ತೆ. ಹಾಗಾದರೆ ಬನ್ನಿ ಅಷ್ಟಕ ವರ್ಗ ಇದು ಜಾತಕ ಏನು ಹೇಳುತ್ತೆ ನೋಡೋಣ. ಜಾತಕ ಇದು ನಾನು ಆಲ್ರೆಡಿ 1, 2 ಭಾವ ಹೇಳ್ಬಿಟ್ಟಿದ್ದೀನಿ. ಹೌದಾ? ಯಾವುದೇ ಗ್ರಹ ಇರಲಿ 0 to 6 ಆಗಲಿ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. ನೋಡಿ, ಅಷ್ಟಕ ವರ್ಗದಲ್ಲಿ 18ರಿಂದ 22 50%, ಎಬೋ 24ರಿಂದ 28 80%, ಎಬೋ 28 ಈಸ್ 100%. ಅಲ್ಲಿ ಹಿಂಗಿಲ್ಲ. ಇಲ್ಲಿ 0 to 6 ಅಂದ್ರೆ 0 to 10 years ಅಂತ ಅರ್ಥ. ಮಗು ಅದು ಗ್ರಹ. 24 29 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರಿತೀವಿ, ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ, ಇದನ್ನ ಯೌವನಾವಸ್ಥೆ ಅಂತ ಕರಿತೀವಿ. ಇದು 100% ಲಾಭ ನಿಮಗೆ ಗ್ರಹಗಳೇನಾದ್ರು ಆ ಪರಿ ಇದ್ರೆ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಇಲ್ಲಿ ಅದೇ ನೋಡಿ. ಸಿಂಹ ಲಗ್ನದ ಯೋಗಕಾರಕ ಗ್ರಹಗಳನ್ನು ತಿಳ್ಕೊಳ್ಳೋಣ. ಫಸ್ಟ್ 1ನೇದ್ದೇ ಬಂದು ಸೂರ್ಯ, 2ನೇದು ಕುಜ, 3ನೇದು ಬಂದು ಗುರು, 4ನೇದು ಬಂದು ಶುಕ್ರ, ತಾತ್ಕಾಲಿಕ ಮಿತ್ರ ಬುಧ, ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಶನಿ. ಹೌದು, ಸಿಂಹ ಲಗ್ನದ ಅತಿ ದೊಡ್ಡ ವಿರೋಧಿಗಳು ಚಂದ್ರ ಮತ್ತು ಶನಿ. ಹಾಗಾದರೆ ಬನ್ನಿ ಗ್ರಹಗಳ ಸ್ಥಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಇಲ್ಲೇ ಉಚ್ಚ ಸ್ಥಾನದಲ್ಲಿ ಸೂರ್ಯ ಇದ್ದಾನೆ, ಅಸ್ತಂಗತ ಕುಜ ಆಗಿದ್ದಾನೆ. ಇವು ಬಿಟ್ಟರೆ ಬೇರೆ ಯಾವುದೇ ರೀತಿ ವಕ್ರೀಯನಾಗಲಿ ನೀಚ ಗ್ರಹ ಆಗಲಿ ಯಾವುದೇ ಗ್ರಹ ಇದು ಇಲ್ಲ. ಅಸ್ತಂಗತ ಗ್ರಹ ಕುಜ ಆಗಿದ್ದಾನೆ, ಅವನೊಬ್ಬನು ಆಕ್ಟಿವೇಟ್ ಮಾಡ್ಕೋಬೇಕು. ಅದು ಹೆಂಗೆ ಏನು ಅಂತ ನಾನು ಒಂದೊಂದೇ ಬಿಡಿಯಾಗಿ ಹೇಳ್ಕೊತಾ ಹೋಗ್ತೀನಿ, ಅವಾಗ ನೀವು ನೋಡ್ಕೊಂಡು ಬನ್ನಿ. ಸರಿನಾ? ಬನ್ನಿ. ಈಗ ನೋಡಿ, 1ನೇ ಭಾವದಲ್ಲಿ ಯಾರೂ ಇಲ್ಲ. ಕರೆಕ್ಟಾ? 1ನೇ ಭಾವದ ಸ್ವಾಮಿ ಎಲ್ಲಿದ್ದಾನೆ? 9ರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾದ್ರೆ 1ನೇ ಭಾವದ ಫಲ ಸಿಗಲ್ವೇ ನಮ್ಗೆ? ಸಿಕ್ಕೇ ಸಿಗುತ್ತೆ. ಯಾಕೆ ಸಿಗಲ್ಲ? ಇಲ್ಲಿ ಬನ್ನಿ, 23 ಪಾಯಿಂಟ್ ಇದೆ. ದಯವಿಟ್ಟು ಮಾಣಿಕ್ಯವನ್ನ ನೀವು ಧರಿಸ್ಕೊಂಡ್ರೆ ಇನ್ನೂ ಒಳ್ಳೆಯ ಫಲವನ್ನೇ ಪಡಿತೀರಿ. ಹೌದು, ಮಾಣಿಕ್ಯವನ್ನ ನೀವು ಧರಿಸ್ಕೋಬೇಕು. ಎಷ್ಟು? ಒಂದು 7 ಕ್ಯಾರೆಟ್ ಮಾಣಿಕ್ಯವನ್ನು ಧರಿಸ್ಕೊಳ್ಳೋದ್ರಿಂದ 100% ಒಳ್ಳೆ ಫಲವನ್ನೇ 1ನೇ ಭಾವದ ಫಲವನ್ನು ಪಡಿತೀರಿ. ಏನದು 1ನೇ ಭಾವದ ಫಲ? ಇಲ್ಲಿ ನಾವು ಎಲ್ಲ ಒಂದೊಂದೇ ಚೆಕ್ ಮಾಡ್ಕೊಂತ ಹೋಗ್ಬೇಕು, ಸುಮ್ಮನೆ ಹೋಗಂಗಿಲ್ಲ. ವ್ಯಕ್ತಿತ್ವ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ವ್ಯಕ್ತಿತ್ವ ಬಹಳ ಚಂದ ರೂಪಿಸ್ಕೊಂಡಿರ್ತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ, ಮೆಂಟಲಿ ಕೆಪಬಲ್ ಇರ್ತೀರಿ, ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಂಡಿರ್ತೀರಿ, ಬುದ್ಧಿವಂತಿಕೆಯನ್ನು ನಡೀತೀರಿ, ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅನ್ನ ಹೊಂದಿರ್ತೀರಿ. ಇದು 1ನೇ ಭಾವ. ಬಹಳ ಜವಾಬ್ದಾರಿತ ವ್ಯಕ್ತಿತ್ವ ನಿಮ್ದಾಗಿರುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಲಗ್ನೇಶ ಉಚ್ಚ ಸ್ಥಾನದಲ್ಲಿ 9ನೇ ಭಾವದಲ್ಲಿದ್ದಾನೆ. ದಟ್ ಈಸ್ ಎಕ್ಸ್ಟ್ರಾಆರ್ಡಿನರಿ. ದಟ್ ಈಸ್ ಅಲ್ಟಿಮೇಟ್. ದಟ್ ಈಸ್ ಪವರ್ಫುಲ್. ಬನ್ನಿ, ಹಾಗಾದರೆ ಮಾಣಿಕ್ಯ ಯಾಕೆ ಹಾಕೋಬೇಕಂದ್ರೆ ಈ ಪಾಯಿಂಟ್ಸ್ ಹೆಚ್ಚಿಗೆ ಮಾಡ್ಕೊಳಕ್ಕೆ. ಯಾವ ಪಾಯಿಂಟ್ಸು? 23. ನೀವೊಂದು 7 ಕ್ಯಾರೆಟ್ ಮಾಣಿಕ್ಯ ಹಾಕೊಂಡ್ರೆ ಇಟ್ ವಿಲ್ ಕಮ್ ಟು ನಿಯರ್ 28. ಆಟೋಮೆಟಿಕ್ 1ನೇ ಭಾವದ ಫಲ ನಿಮಗೆ ಚೆನ್ನಾಗಿ ಸಿಗುತ್ತೆ. ಹಾಗಾದರೆ 2ನೇ ಭಾವದ ಫಲವನ್ನು ನೋಡೋಣ. 2ನೇ ಭಾವದಲ್ಲಿ ರಾಹು ಇದ್ದಾನೆ, ಬುಧ 11ರಲ್ಲಿದ್ದಾನೆ. ಸೊ ರಾಹು ಅಲ್ಲಿ ನೋಡಿ, ರಾಹುನ್ ಜಾಗ ಇದೆ. ಆಕ್ಚುಲಿ ರಾಹುನ್ ಮನೆ ಅಂತಾನೆ ಕರಿತೀವಿ ನಾವು. ಹೌದು, ಅಷ್ಟು ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಕೊಡ್ತಾನೋ ಇಲ್ಲ ಗೊತ್ತಿಲ್ಲ, ಬಟ್ ವಿಪರೀತ ಸಿಟ್ಟಿನ ಹುಡುಗಿ ಆಗಿರ್ತೀರಿ ನೀವು. ಹೌದು,
ಸಿಟ್ಟಿನ ಹುಡುಗಿಯಾಗಿರ್ತೀರಿ. ಎರಡನೇ ಭಾವದ ಸ್ವಾಮಿ 11ನೇ ಮನೆಯಲ್ಲಿದ್ದಾನೆ, ಗೆಳೆಯನ ಮನೆಯಲ್ಲಿದ್ದಾನೆ ನೋಡಿ. ಹಾಗಾಗಿ ಇಲ್ಲೇ ಎರಡನೇ ಭಾವದ ಫಲ ನಿಮ್ಗೆ ಯಾವ ರೀತಿ ಸಿಗುತ್ತೆ ಅನ್ನೋದನ್ನ ನಾವು ಇಲ್ಲೇ ಫಸ್ಟ್ ಇದಕ್ಕೆ ಹೋಗೋಣ. 100% ಸಿಗುತ್ತೆ ಅಂತ ಹೇಳ್ತಾರೆ, 31% ಇದೆ. ಹೌದು, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲ್ತಿರ್ತೀರಿ, ಒಳ್ಳೆ ನಡವಳಿಕೆ ಇರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವು ಯಾವುದೇ ವ್ಯತ್ಯಾಸ ಇರುವುದಿಲ್ಲ, ಬಹಳ ಕರೆಕ್ಟ್ ಆಗಿ ನಡೆಯುತ್ತೆ. ಸಂಬಂಧಿಗಳ ಜೊತೆಗೆ ಬಹಳ ಒಳ್ಳೆ ಸಂಬಂಧವನ್ನು ಇಟ್ಕೋತೀರಿ, ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೆರಿತೀರಿ, ಹೊಂದಾಣಿಕೆ ಬದುಕನ್ನು ಬದುಕುವುದಲ್ಲದೆ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಇನಿಷಿಯಲಿ ಬಹಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ. ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ರಫ್ ಆಗಿರುತ್ತೆ, ಸಂಸ್ಕಾರ ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ವಿಪರೀತ ಸಿಟ್ಟು ಇರುತ್ತೆ, ವಿಪರೀತ ಜಗಳಗಂಟರಾಗಿರ್ತೀರಿ. ಯಾಕಂದ್ರೆ ರಾಹು ಜಗಳಗಂಟ. ಅಲ್ಲಿ ರಾಹು ಅಷ್ಟು ಎಫೆಕ್ಟ್ ಮಾಡಿಲ್ಲ ನಿಮಗೆ ಅಂತಾನೆ ಅರ್ಥ. ಹಾಗಾದರೆ ಎರಡನೇ ಭಾವದ ಸೂಕ್ಷ್ಮ ಕುಂಡಲಿ ಯಾವುದು? ಬನ್ನಿ ನೋಡೋಣ. ಎರಡನೇ ಭಾವದ ಸೂಕ್ಷ್ಮ ಕುಂಡಲಿ ಹೋರಾ D2 ಅಂತ ಕರಿತೀವಿ ನೋಡಿ. ಇದರಲ್ಲಿ 19 ರೂಲ್ಸ್ ಇದೆ ಟೋಟಲ್. ಈ ಕುಂಡಲಿ ನೋಡ್ಬೇಕಂದ್ರೆ 19 ರೂಲ್ಸ್ ಫಾಲೋ ಮಾಡ್ಬೇಕು ನಾವು. ಇಲ್ಲಿ ನೀವು ಕರ್ಕ ಲಗ್ನ ಇದ್ದೀರಿ, ಹೋರಾದಲ್ಲಿ ಕರ್ಕ ಲಗ್ನ ಆಗಿದ್ದೀರಿ. ಇಲ್ಲಿ ಎರಡೇ ಲಗ್ನ ಬರೋದು. ಹೌದು, ಎರಡೇ ಚಂದ್ರ ಮತ್ತು ಸೂರ್ಯನ ಅಷ್ಟೇ ಬರೋದು ನೋಡಿ. ಸೂರ್ಯ ಲಗ್ನೇಶ ಸ್ವಮನೆಯಲ್ಲಿದ್ದಾನೆ ನೋಡಿ, ಕರೆಕ್ಟ್ ಆಗಿ ಹೇಳೋದು. 10ನೇ ಭಾವದ ಸ್ವಾಮಿ ಸ್ವಂತ ಮನೆಯಲ್ಲಿದ್ದಾನೆ, ಕರೆಕ್ಟಾ. 9ನೇ ಭಾವದ ಸ್ವಾಮಿ ಚಂದ್ರನ ಮನೆಯಲ್ಲಿದ್ದಾನೆ. ಹಾಗಾಗಿ ನೀವು ಕಷ್ಟಪಟ್ಟು ದುಡ್ಡನ್ನು ಗಳಿಸ್ತೀರಿ, ಹಣವನ್ನು ಗಳಿಸ್ತೀರಿ, ಶ್ರೀಮಂತರಾಗ್ತೀರಿ. ಇದರಲ್ಲಿ ಯಾವುದೇ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಶ್ರೀಮಂತರಾಗೇ ಆಗ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಣವನ್ನು ಗಳಿಸ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಶ್ರೀಮಂತ ಮಂತನಕ್ಕೆ ನೀವು ಹೋಗ್ತೀರಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹಣವನ್ನು ವಿಪರೀತ ಗಳಿಸ್ತೀರಿ, ಆದರೆ ಕಷ್ಟಪಟ್ಟು ಗಳಿಸ್ತೀರಿ. ಆದರೆ ಮುಂದೆ ರಾಹುಕೇತು ಏನಿದಾರಲ್ಲ ಹೋರಾದಲ್ಲಿ, ಮಕ್ಕಳಿಂದ ಹಣವನ್ನು ಕಳ್ಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ನಾನು ಹೇಳದ್ದು ಅರ್ಥ ಆಯ್ತು ಅಂತ ಅನ್ಕೋತೇನೆ. ನೀವು ಗಳಿಸಿದಂತಹ ದುಡ್ಡು ಮಕ್ಕಳು ಹಾಳು ಮಾಡಬಹುದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಮಕ್ಕಳಿಂದ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ ಬಾಳ ಇದೆ. ಮಕ್ಕಳಿಂದ ಸ್ವಲ್ಪ ನೆಮ್ಮದಿ ಕಡಿಮೆ ಆಗೋ ಚಾನ್ಸಸ್ ಬಾಳ ಇದೆ. ಮಕ್ಕಳಿಂದ ದುಡ್ಡು ಹೋಗೋ ಚಾನ್ಸಸ್ ಬಾಳ ಇದೆ. ಇವಾಗಲೇ ತಾವು ಹುಷಾರಾಗಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಬನ್ನಿ 4ನೇ ಭಾವಕ್ಕೆ ಹೋಗೋಣ. 4ನೇ ಭಾವದಲ್ಲಿ ಯಾರೂ ಇಲ್ಲ, ಕರೆಕ್ಟಾ. ಅದೇ 4ನೇ ಭಾವದ ಸ್ವಾಮಿ ಎಲ್ಲಿದ್ದಾನೆ? 9ನೇ ಭಾವದಲ್ಲಿದ್ದಾನೆ, ಅಸ್ತಂಗತ ಆಗಿದ್ದಾನೆ. 100% ಕಡಿಮೆನೇ ಇರುತ್ತೆ ಪಾಯಿಂಟ್ಸ್. ನೋಡ್ಬೇಕಾದ್ರೆ ನಾನು ತೋರಿಸ್ತೀನಿ. 27 ಇದೆ. ನೀವು 7 ಕ್ಯಾರೆಟ್ ಹವಳವನ್ನು ಧರಿಸಲೇಬೇಕು, ಇಲ್ಲ ಅಂದ್ರೆ ಇದು ಆಟೋಮೆಟಿಕ್ ನೋಡಿ. 7 ಕ್ಯಾರೆಟ್ ನೀವು ಹವಳವನ್ನು ಧರಿಸಲೇಬೇಕು. ಹವಳವನ್ನು ಧರಿಸಿದ್ರೆ ಇದು ಕನಿಷ್ಠ 32 ಪಾಯಿಂಟ್ ವರೆಗೂ ಹೋಗುತ್ತೆ. ಆಟೋಮೆಟಿಕ್ ಆಗಿ ನೀವು 4ನೇ ಭಾವದ ಸಂಪೂರ್ಣ ಫಲವನ್ನು ಪಡಿತೀರಿ. ಏನದು 4ನೇ ಭಾವ? ಸಾರಿ, 3ನೇ ಭಾವದ ನಾನು ಹೇಳಿಲ್ಲ. ಹೌದು, 2ನೇ ಭಾವ ಮುಗಿಸಿದೆ, ಕ್ಷಮಿಸ್ಬೇಕು. ನೋಡಿ, 3ನೇ ಭಾವದಲ್ಲಿ ಯಾರು ಇಲ್ಲ. 3ನೇ ಭಾವದ ಸ್ವಾಮಿ ತನ್ನ ಸ್ವಂತ ಮನೆಯಲ್ಲಿ 10ನೇ ಭಾವದಲ್ಲಿ ಇದ್ದಾನೆ, ಕರೆಕ್ಟಾ. ಹಾಗಾದರೆ 3ನೇ ಭಾವದ ಪಾಯಿಂಟ್ಸ್ ಎಷ್ಟಿದೆ? 36 ಇದೆ. ಮೈ ಗಾಡ್, ದಿಸ್ ಇಸ್ 100%. ದಿಸ್ ಇಸ್ 100%.
ಮೋರ್ ದನ್ 100%. ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಬಹಳ ಪರಾಕ್ರಮಿ ಆಗಿರ್ತೀರಿ, ಆಟಗಳಲ್ಲಿ ರುಚಿ ತೋರಿಸ್ತೀರಿ, ಬಾಡಿಯಲ್ಲಿ ಸಿಕ್ಕಾಪಟ್ಟಿ ಸ್ಟ್ರೆಂತ್ ಇರುತ್ತೆ, ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ, ಹಾರ್ಡ್ ವರ್ಕರ್ ಆಗಿರ್ತೀರಿ, ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಈಸಿಯಾಗಿ ಪಾಸ್ ಆಗ್ತೀರಿ, ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸ್ತೀರಿ, ಮಾತಿನಲ್ಲಿ ಯಾರಿಗೂ ಸೋಲೋದಿಲ್ಲ, ಒಳ್ಳೆ ಟ್ಯಾಲೆಂಟ್ ಅನ್ನ ಯಾವಾಗ ಎಲ್ಲಿ ಪ್ರೆಸೆಂಟ್ ಮಾಡಬೇಕು ಅದು ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಯಾವುದೇ ಕೆಲಸಕ್ಕೆ ಬೆನ್ನು ಹತ್ತಿದ್ರೆ ಬಹಳ ಪ್ರಯತ್ನಶೀಲರಾಗಿ ಕೆಲಸ ಮಾಡ್ತೀರಿ, ಕೋರ್ಟ್ ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ, ತಿರುಗಾಟದಲ್ಲಿ ಲಾಭವನ್ನು ಪಡಿತೀರಿ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಅಷ್ಟಕ ವರ್ಗದಲ್ಲಿ ಸಂಪೂರ್ಣ ಮಾಹಿತಿ ಬರುತ್ತೆ. ಅದಕ್ಕೆ ಹೇಳೋದು ನಾನು, ಅಷ್ಟಕ ವರ್ಗ ಇಸ್ ನೋಡಿ, ಯಾರೂ ಇಲ್ಲ ಮೂರನೇ ಭಾವದಲ್ಲಿ. ನೋಡಿ, ಮೂರನೇ ಭಾವದಲ್ಲಿ ಯಾರೂ ಇಲ್ಲ. ಮೂರನೇ ಭಾವದ ಸ್ವಾಮಿ ಎಲ್ಲಿದ್ದಾನೆ? ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನ್ ಹೇಳುತ್ತೆ? ಮೂರನೇ ಭಾವದ ಜಕ್ಕಾನ ಏನ್ ಹೇಳುತ್ತೆ? ಅದನ್ನು ನೋಡೋಣ ಬನ್ನಿ. ಇದು ಮೂರನೇ ಭಾವದ ಧಕ್ಕಾಣ ಧನು ಲಗ್ನದಲ್ಲಿದೆ. ಕರೆಕ್ಟಾ? ಲಗ್ನೇಶ 9ನೇ ಮನೆಯಲ್ಲಿ 9ನೇ ಭಾವದ ಸ್ವಾಮಿ ಜೊತೆಗೆ ಹೊಂದಾಣಿಕೆಯ ಬದುಕನ್ನು ಬದುಕ್ತಾ ಇದ್ದಾನೆ. 3ನೇ ಭಾವದ ಸ್ವಾಮಿ 4ರಲ್ಲಿದ್ದಾನೆ. 5ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ. 100% ನೀವು 3ನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತೀರಿ. ಹೆಚ್ಚಾಗಿ ಸರ್ಕಾರಿ ನೌಕರಿ ಸಿಗೋ ಚಾನ್ಸಸ್ ಮಾಡಿದೆ. ಯಾವುದೋ ಒಂದು ಕಾಂಪಿಟೇಷನ್ಸ್ ಎಕ್ಸಾಮ್ ನೀವು ಬರೆದ್ರು ಸಹ ಒಂದ್ಸಲ ಬಿಟ್ಟು 2ನೇ ಸಲ ಕಣ್ಣು ಮುಚ್ಚಿ ಸಕ್ಸಸ್ ಆಗ್ತೀರಿ ಅಂತ ನಿಮ್ಮ ಜಾತಕ ಹೇಳ್ತಾ ಇದೆ. ಹಾಗಾದರೆ 4ನೇ ಭಾವದ ಫಲವನ್ನು ನೋಡೋಣ ಬನ್ನಿ. ನೋಡಿ, 4ನೇ ಭಾವದಲ್ಲಿ ಯಾರು ಇಲ್ಲ. 4ನೇ ಭಾವದ ಸ್ವಾಮಿ ಅಸ್ತಂಗತನಾಗಿದ್ದಾನೆ. ಆಟೋಮೆಟಿಕ್ಲಿ 100% ಹೇಳ್ತೀನಿ, ಕಡಿಮೆ ಪಾಯಿಂಟ್ಸೇ ಇರುತ್ತೆ. ನೋಡಿ, 27. ದಯವಿಟ್ಟು 7 ಕ್ಯಾರೆಟ್ ತಾವು ಹವಳವನ್ನು ಧರಿಸ್ಕೊಳ್ಳೇಬೇಕು. 7 ಕ್ಯಾರೆಟ್ ಹವಳವನ್ನು ಧರಿಸಲೇಬೇಕು. 7 ಕ್ಯಾರೆಟ್ ಹವಳ ನೀವು ಧರಿಸಿದ್ದೇ ಕರೆ ಆದರೆ 4ನೇ ಭಾವದ ಸಂಪೂರ್ಣ ಫಲವನ್ನು ಪಡಿತೀರಿ. ಹೌದು ನೋಡಿ, ಈಗ ಆಲ್ರೆಡಿ 1ನೇ ಭಾವದ ಫಲ ಪಡೆದ್ರಿ, 2ನೇ ಭಾವದ ಫಲ ಪಡೆದ್ರಿ, 3ನೇ ಭಾವದ ಫಲವನ್ನು ಕರೆಕ್ಟ್ ಆಗಿ ಪಡೆದ್ರಿ. 4ನೇ ಭಾವದ ಫಲವು ತಾಯಿ ಜೊತೆಗೆ ಬಹಳ ಒಳ್ಳೆಯ ಸಂಬಂಧ ಇರುತ್ತೆ. ಬಹಳ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ. ಯಾವುದೇ ವ್ಯವಹಾರ ಬಿಸ್ನೆಸ್ ಮಾಡಿದ್ರು 100ಕ್ಕೂ 100 ಲಾಭದಲ್ಲಿ ಜೀವನವನ್ನು ಸಾಗಿಸ್ತೀರಿ. ನೆಮ್ಮದಿಯ ಬದುಕನ್ನು ಬದುಕ್ತೀರಿ. ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಒಳ್ಳೆಯ ಪ್ರಾಪರ್ಟಿಯನ್ನು ಕರೆಸ್ತೀರಿ. ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ. ಅದು ಅಲ್ಲದೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಯಾವುದು ನಿಮ್ಗೆ ಬರುವುದಿಲ್ಲ. ಹೊಂದಾಣಿಕೆ, ಎಲ್ಲರ ಜೊತೆಗೂ ಹೊಂದಾಣಿಕೆ ಬದುಕನ್ನು ಬದುಕ್ತೀರಿ. ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ತಗೊಂಡು ಹೋಗ್ತೀರಿ. ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ. ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ಸತ್ಕರಿಸ್ತೀರಿ. ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ. ಆಭರಣ, ವಜ್ರ, ವೈಡೂರ್ಯ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲದೆ ಮನೆ, ಶಾಪು, ತೋಟ ಇಂಥವು ಖರೀದಿ ಮಾಡ್ತೀರಿ. ಇದು 4ನೇ ಭಾವದ ಫಲ. ಬಟ್ 7 ಕ್ಯಾರೆಟ್ ಹವಳ ಬಹಳ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ತೊಂದರೆಗೀಡಾಗ್ತೀರಿ. 27 ಪಾಯಿಂಟ್ಸ್ ಇದೆ. ಇದು ಆಕ್ಚುಲಿ 34 ಪಾಯಿಂಟ್ ಅಬೋವ್ ಹೋಗ್ಬೇಕು. ಯಾಕಂದ್ರೆ ಸ್ವಗ್ರಹದಲ್ಲಿದ್ದಾನೆ. ಯಾರು? ಕುಜ ಅಸ್ತಂಗತ ಆಗಿದ್ದಾನೆ. 7 ಕ್ಯಾರೆಟ್ ಹವಳ ಧರಿಸೋದ್ರಿಂದ ಆಟೋಮೆಟಿಕ್ ನಿಮ್ದು ಈ 4ನೇ ಭಾವದ ಪಾಯಿಂಟ್ಸ್ ಅಬೋವ್ ಹೋಗ್ಬಿಡುತ್ತೆ. ಇನ್ನೂ ಹೆಚ್ಚಿಗೆ ಫಲ ಪಡ್ಕೋತೀರಿ. ಹಾಗಾದರೆ ಬನ್ನಿ, 4ನೇ ಭಾವ ನೋಡ್ಬೇಕಂದ್ರೆ 2 ನೋಡ್ಬೇಕು. ಯಾವ್ಯಾವು? ಒಂದು ಚತುರ್ವಿಷಾಂಶ, ಇನ್ನೊಂದು D4 ಹಾಗೂ D16. ಬನ್ನಿ ಹಾಗಾದರೆ ನೋಡೋಣ ಎಲ್ಲಿ ಹೇಗೆ. ನೋಡಿ, ಲಗ್ನದಲ್ಲೇ ಶುಕ್ರ. ಚತುರ್ವಿಷಾಂಶದಲ್ಲಿ ಏನ್ ನೋಡ್ಬೇಕು ನಾವು? 4ನೇ ಭಾವದ ಸ್ವಾಮಿ ನೋಡ್ಬೇಕು. ಇಲ್ಲಿ ಯಾವ ಲಗ್ನ? ಇಲ್ಲಿ ಕುಂಭ ಲಗ್ನದಲ್ಲೇ. ಕುಂಭ ಲಗ್ನದ 4ನೇ ಭಾವದ ಸ್ವಾಮಿ ಯಾರು? ಶುಕ್ರ. ಶುಕ್ರ ಲಗ್ನದಲ್ಲೇ ಇದ್ದಾರೆ. 5ನೇ ಮನೆ ಸ್ವಾಮಿ ಬಂದು 4ನೇ ಮನೆಯಲ್ಲಿ ಕೂತಿದ್ದಾರೆ. ಬುದ್ಧಿವಂತಿಕೆಯಿಂದ ನೀವು ಆಸ್ತಿ ಮತ್ತು ಹಣವನ್ನು ಗಳಿಸ್ತೀರಿ ಅಂತ ಶಾಸ್ತ್ರ ಹೇಳುತ್ತೆ.
ವಿಪರೀತ ಆಸ್ತಿ, ವಿಪರೀತ ಹಣ, ವಿಪರೀತ ಸುಖ, ವಿಪರೀತ ನೆಮ್ಮದಿ 100% ಸಿಗುತ್ತೆ ಚತುರ್ವಿಷಾಂಶದ ಮೂಲಕ. ಸಂಪೂರ್ಣವಾಗಿ 4ನೇ ಭಾವದ ಬರುವಂತಹ ಎಲ್ಲಾ ಫಲವನ್ನು ನೀವು ಅನುಭವಿಸ್ತೀರಿ. ಅದೇ ರೀತಿ D16 ನೋಡ್ಬೇಕು, ಷೋಡಶಾಂಶದಲ್ಲಿ 4ನೇ ಭಾವನೆ ನೋಡಬೇಕು. ಇಲ್ಲಿ ನೋಡಿ ನೀಚ ಭಂಗ ಆಗಿದೆ ಶುಕ್ರಂದು. ಗುರು 7ನೇ ಮನೆಯಲ್ಲಿ ಹಂಸ ಮಹಾಪುರುಷ ರಾಜಯೋಗ, ಶನಿ ನೀಚ ಭಂಗ. ಒಳ್ಳೆ ಪ್ರಾಪರ್ಟಿ ಇದ್ದ ಗಂಡನ್ನೇ ಮಾಡ್ಕೋತೀರಿ, ಇಲ್ಲ ಒಳ್ಳೆ ಬುದ್ಧಿವಂತ ಗಂಡನ್ನೇ ಮಾಡ್ಕೋತೀರಿ, ಇಲ್ಲ ವಿಪರೀತ ಜ್ಞಾನವಂತ ಹಾಗೂ ಆಸ್ತಿವಂತ ಹಾಗೂ ಎಲ್ಲಾ ಸೌಕರ್ಯ ಇರುವಂತಹ ಗಂಡನನ್ನೇ ಸಿಗ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಬೇಡ. ಚತುರ್ವಿಷಾಂಶ ಹಾಗೂ ನೋಡಿ D4 ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ, ಬಹಳ ಇಂಪಾರ್ಟೆಂಟ್ ರೀ. D4 ಆಗಲಿ D16 ಆಗಲಿ ಜೀವನದಲ್ಲಿ ಗೊತ್ತಾಗ್ಬಿಡುತ್ತೆ ಇವ್ರು ಉದ್ಧಾರ ಆಗ್ತಾರೋ ಇಲ್ಲೋ, ಅಥವಾ ಇವ್ರೇನಾದ್ರೂ ಜೀವನದಲ್ಲಿ ಮಾಡ್ತಾರೋ ಇಲ್ಲೋ ಸಾಧನೆ ಅನ್ನೋದೆಲ್ಲ D4 ಮತ್ತು D16 ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬನ್ನಿ, 5ನೇ ಭಾವದಲ್ಲಿ ಸ್ವಂತ ಗುರು ಇದ್ದಾನೆ. ಲಗ್ನ ನೋಡಿ 5ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿದ್ದಾನೆ. ಬಟ್ 5ನೇ ಭಾವದ ಫಲ ಎಷ್ಟಿದೆ? 25 ಇದೆ. ಬಟ್ ಇದು ಹೆಚ್ಚಿಗೆ ಆಗಲೇಬೇಕು. ಇದು ಹೆಚ್ಚಿಗೆ ಆಗಬೇಕು ಅಂದರೆ ಇಲ್ಲಿ 7 ಕ್ಯಾರೆಟ್ ಪುಷ್ಯರಾಗ ಹಾಕೊಳ್ಳಿ. ಏನು 5ನೇ ಭಾವದ ಫಲ? ಒಳ್ಳೆ ಎಜುಕೇಶನ್ ಸಿಗುತ್ತೆ, ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡ್ತೀರಿ. ಹುಟ್ಟುವಂತ ಮಕ್ಕಳು ಬುದ್ಧಿವಂತರು, ನೀತಿವಂತರು, ರೀತಿವಂತರಾಗಿರ್ತಾರೆ. ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಬೆಳಿತೀರಿ. ಎಲ್ಲರ ತಂದೆ ತಾಯಿ, ಅಣ್ಣ ತಮ್ಮ, ಗಂಡ ಅತ್ತೆ ಮಾವ, ಮಕ್ಕಳು ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ. ಏನೇ ಕಷ್ಟ ಬಂದ್ರೆ ಎದುರಿಸ್ತೀರಿ, ಸುಖ ಶಾಂತಿಯಿಂದ ಜೀವನ ನಡೆಸ್ತೀರಿ, ಕಷ್ಟಗಳನ್ನು ಹೊಡೆದೋಡಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊಳ್ಳೋದಲ್ಲದೆ ಒಳ್ಳೆ ಪಬ್ಲಿಕ್ ಅಲ್ಲಿ ಒಳ್ಳೆ ಇಮೇಜ್ ಅನ್ನ ಬೆಳೆಸ್ಕೊಂಡಿರ್ತೀರಿ. ಹಾಗಾದರೆ ನೋಡಿ, ಗುರು ಸ್ವಂತ ಮನೆಯಲ್ಲಿರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದ್ರೆ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಜನರೇಟ್ ಆಗುತ್ತೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಬಹಳ ದೊಡ್ಡ ರಾಜಯೋಗ. ಹೌದು, ನೋಡಿ, ಯಾರು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವರಿಗೆ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ ಈ 4 ಕಡಿಮೆ ಆಗುವುದಿಲ್ಲ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರಿಗಾಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ ಇದೆಲ್ಲವನ್ನೂ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ. ಯೋಗ ಚಂದ್ರಿಕೆ ಅನ್ನೋ ಗ್ರಂಥದಲ್ಲಿ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, that ultimate yoga, that is superb yoga. ಹಾಗಾದರೆ ಸೂಕ್ಷ್ಮ ಕುಂಡ್ಲಿಯಲ್ಲಿ ನೋಡ್ಬೇಕು ನಾವು. ಸೂಕ್ಷ್ಮ ಕುಂಡ್ಲಿ ಯಾವುದು? ಸೂಕ್ಷ್ಮ ಕುಂಡ್ಲಿ 2 ನೋಡ್ತಾರೆ. ಒಂದು D7, ಇನ್ನೊಂದು D24, ಇನ್ನೊಂದು D20. ಈ 3 ಸೂಕ್ಷ್ಮ ಕುಂಡ್ಲಿ ನೋಡ್ಬೇಕಾಗುತ್ತೆ. D7 ಮಕ್ಕಳಿಗೋಸ್ಕರ, D24 ಎಜುಕೇಶನ್ಗೋಸ್ಕರ, D20 ಸುಖಮಯ ಜೀವನಕ್ಕೋಸ್ಕರ. ಬನ್ನಿ ಹಾಗಾದ್ರೆ ಸೂಕ್ಷ್ಮ ಕುಂಡ್ಲಿಯನ್ನು ನೋಡೋಣ.
ದ್ರಕ್ಕಾಣ ಆಯಿತು, D7. ನೋಡಿ D7 ಸಪ್ತಾಂಶ ನೋಡೋದು ಮಕ್ಕಳಿಗೋಸ್ಕರ. 5ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಪ್ಲಸ್ ಶುಕ್ರನ ಜೊತೆಗಿರೋದ್ರಿಂದ ಫಸ್ಟ್ ಹೆಣ್ಣಾಗ್ಬೋದು, ಆಮೇಲೆ ಒಂದು ಗಂಡಾಗ್ಬೋದು, ಒಳ್ಳೆಯ ಮಕ್ಕಳೇ ಹುಡ್ತಾರೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಬನ್ನಿ D24 ಎದಕ್ಕೆ ನೋಡ್ತಾರೆ? ಎಜುಕೇಶನ್ ನೋಡ್ತಾರೆ. ನಾಲ್ಕನೇ ಮನೆಯಲ್ಲಿ ಗುರು. ಮೈ ಗಾಡ್, 9ನೇ ಭಾವದ ಸ್ವಾಮಿ 1ನೇ ಭಾವದ ಸ್ವಾಮಿ ಶಶಿಮಂಗಳ ಯೋಗದಲ್ಲಿರೋದು. ಹಾಗಾಗಿ ತಮ್ಮ ಜೀವನ ಹಾಗೂ ಎಜುಕೇಶನ್ ಮತ್ತು ಜ್ಞಾನ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. D20 9ನೇ ಭಾವದ ಸ್ವಾಮಿ ಪ್ಲಸ್ 5ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ 9ನೇ ಭಾವದ ಸ್ವಾಮಿ ಲಗ್ನದಲ್ಲಿರೋದ್ರಿಂದ ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಅರ್ಥ. ಯಾವುದೇ ಕಾರಣಕ್ಕೂ ಜೀವನವನ್ನು ಎಡವಟ್ಟಾಗಿ ಮಾಡಿಕೊಡಲ್ಲ ನೀವು ಅಂತ ಅರ್ಥ. ಬನ್ನಿ ಹಾಗಾದರೆ 6ನೇ ಭಾವಕ್ಕೆ ಹೋಗೋಣ. 6ನೇ ಭಾವದ ಸ್ವಾಮಿ ಶನಿ 8ನೇ ಭಾವದಲ್ಲಿ ಇದ್ದಾನೆ, ವಿಪರೀತ ರಾಜಯೋಗದಲ್ಲಿದ್ದಾನೆ. ನೋ ಪ್ರಾಬ್ಲಮ್. ಹಾಗಾದರೆ ವಿಪರೀತ ರಾಜಯೋಗದಲ್ಲಿರುವಂತಹ ಶನಿ ಅಷ್ಟಕ ವರ್ಗದಲ್ಲಿ ಏನು ಮಾಡಿದ್ದಾನೆ? 35 ಕೊಟ್ಟಿದ್ದಾನೆ ಪಾಯಿಂಟ್ಸ್. ನೋಡಿ, ಇಲ್ಲಿ ನಾವು ಶನಿಯ ಸ್ಥಿತಿಯನ್ನ ನೋಡಿ 36 ಗೆಸ್ ಮಾಡಬೇಕು. ಮೈನಸ್ಸು ಗೆಸ್ ಮಾಡಬಹುದು, ಪ್ಲಸ್ಸು ಗೆಸ್ ಮಾಡಬಹುದು. ಅಷ್ಟಮದಲ್ಲಿ ಶನಿ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ. ಹಾಗಾಗಿ ಇಲ್ಲಿ ನೀವು 6ನೇ ಭಾವದ ಫಲ ಕೆಟ್ಟದ್ದನ್ನು ವಿಚಾರ ಮಾಡಲೇಬಾರದು. ಕಷ್ಟಗಳು ಅಷ್ಟು ಹೇಳ್ಕೊಳ್ಳೋಷ್ಟು ಬರೋದಿಲ್ಲ, ಸಾಲ ಮಾಡ್ಕೊಳ್ಳೋರು ಅಲ್ಲ, ಜಗಳ ಜಾಪತ್ರೆಯಿಂದ ಜೀವನ ಕೊಡಿರೋದಿಲ್ಲ, ವಿರೋಧಿಗಳು ಹುಟ್ಟುಗೋದಿಲ್ಲ, ಆರೋಗ್ಯದ ಸಮಸ್ಯೆ ಅಷ್ಟು ಹೇಳ್ಕೊಳ್ಳೋಷ್ಟು ಬರೋದಿಲ್ಲ, ಹೊಂದಾಣಿಕೆ ಬದುಕ್ತೀರಿ, ವಿವಾದಗಳಿಗೆ ಗುರಿಯಾಗೋದಿಲ್ಲ, ಅಪವಾದವನ್ನು ಹೊತ್ಕೊಳ್ಳೋದಿಲ್ಲ, ಕೋರ್ಟು ಕಚೇರಿ ಅಡ್ಡಾಡುವಂಥ ಪರಿಸ್ಥಿತಿ ನಿಮಗೆ ಬರೋದಿಲ್ಲ, ತಂದೆ ವ್ಯವಹಾರದಲ್ಲಿ ಏಳಿಗೆ ಕಾಣ್ತೀರಿ, ತಂದೆ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ಅಂತ 6ನೇ ಭಾವದ ಸೂಕ್ಷ್ಮ ಕುಂಡಲಿ ಹೇಳ್ತಾ ಇದೆ. 6ನೇ ಭಾವದಲ್ಲಿ ಯಾರು ಇಲ್ಲ. ಹಾಗಾದರೆ 6ನೇ ಭಾವವನ್ನು ನೋಡ್ಬೇಕಂದ್ರೆ ಏನ್ ನೋಡ್ಬೇಕು? ತ್ರಿಶಾಂಶ ನೋಡ್ಬೇಕು. ಯಾವುದು? ತ್ರಿಶಾಂಶ. ಬನ್ನಿ ನೋಡೋಣ. ನೋಡಿ, ಇದು ತ್ರಿಶಾಂಶ. ಆರನೇ ಭಾವದ ಸ್ವಾಮಿ ಸ್ವಂತ ಮನೆಯಲ್ಲಿದ್ದಾರೆ. ಗುರು ಸ್ವಂತ ಮನೆಯಲ್ಲಿದ್ದಾನೆ. ಶನಿ 4ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಅಷ್ಟು ಕಷ್ಟಗಳು ನಿಮಗೆ ಎದುರಾಗುವುದಿಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹೌದಾ? ಸೊ ಇದು 35 ಮೈನಸ್ ಆಗಿ ಕೌಂಟ್ ಮಾಡಬಾರ್ದು. ಹೆಂಗೆ ಕೌಂಟ್ ಮಾಡಬೇಕು ಅಂದರೆ, ನಾವು ಮಾಡಬೇಕಾದ್ರೆ ನೋಡಿ, ಶನಿ ಅಷ್ಟಮದಲ್ಲಿದ್ದಾನೆ. ಅಷ್ಟಮ ಶನಿ ಇವನು. ಅಷ್ಟಮ ಶನಿ ಆದರೂ ಸಹ ಸೂರ್ಯ 9ನೇ ಮನೆಯಲ್ಲಿರೋದ್ರಿಂದ ವಿರೋಧಿಯಾಗಿದ್ದರಿಂದ, ಶನಿ ವಿರೋಧಿಯಾಗಿದ್ದರಿಂದ ಇಲ್ಲಿ ವಿಪರೀತ ರಾಜಯೋಗ ಬರ್ತಾನೆ. ಹಾಗಾಗಿ ವಿಪರೀತ ರಾಜಯೋಗದಲ್ಲಿ ಫಲ ಬಹಳ ಸಿಗುತ್ತೆ. ಹಾಗಾಗಿ 6ನೇ ಭಾವದ ಕೆಟ್ಟ ಫಲಗಳು ಇಲ್ಲಿ ಅಷ್ಟು ಹೇಳ್ಕೊಳ್ಳೋಕೆ ಸಿಗೋದಿಲ್ಲ. ನೋಡಿ, 7ನೇ ಭಾವದ ಸ್ವಾಮಿಯು ಶನಿಯಾಗಿರ್ತಾನೆ, ಅಷ್ಟಮದಲ್ಲಿ ವಿಪರೀತ ರಾಜಯೋಗವನ್ನು ಜನರೇಟ್ ಮಾಡಿದ್ದಾನೆ. ಹಾಗಾದರೆ 7ನೇ ಭಾವದ ಫಲ ಏನು? 27 ಇದೆ, ಅಡ್ಡಿಲ್ಲ. ಏನು 7ನೇ ಭಾವ? ಬಹಳ ಒಳ್ಳೆ ದಾಂಪತ್ಯ ಸಿಗುತ್ತೆ, ಒಳ್ಳೆ ಗಂಡ ಸಿಗ್ತಾನೆ, ಗಂಡನ ಗುಣಗಳು ನಿಮ್ಗೆ ಬಹಳ ಇಷ್ಟ ಆಗುತ್ತೆ, ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಿರುತ್ತೆ, ದಿನನಿತ್ಯ ಬರೋ ದುಡ್ಡಿಗೆ ಏನು ಕಡಿಮೆ ಇರೋದಿಲ್ಲ, ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನು ಹೊಂದಿರ್ತೀರಿ, ಸೆಕ್ಸುವಲ್ ಲೈಫ್ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತೀರಿ, ದಿನನಿತ್ಯದ ನಡವಳಿಕೆ, ಒಂದಿನ ಸುಖ ಒಂದಿನ ಕಷ್ಟ ಅಂತ ಏನು ಇರುವುದಿಲ್ಲ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100ಕ್ಕೆ 100 ಲಾಭ ಪಡಿತೀರಿ, ಪ್ರೊಫೆಷನಲಿಸ್ಟ್ ಆಗಿದ್ರೆ ಒಳ್ಳೆ ಹೆಸರನ್ನು ಪಡಿತೀರಿ, ಜೀವನವನ್ನ ಲಾಭದಲ್ಲಿ ತಗೊಂಡು ಹೋಗ್ತೀರಿ ಅಂತ ಅಷ್ಟಕ ವರ್ಗ ಹೇಳ್ತಾ ಇದೆ.
ಹಾಗಾದ್ರೆ ಡಿನೇ ಹೇಳುತ್ತೆ ನೋಡಿ. ಡಿನೇ 7ನೇ ಭಾವ, ಡಿನೇಲಿಂದ ನೋಡ್ತೀವಿ ನಾವು. ಇಲ್ಲಿದೆ ನೋಡಿ ಡಿನೇ. ಡಿನೇನು ಇಲ್ಲಿದೆ. 7ನೇ ಭಾವದ ಸ್ವಾಮಿ 3ನೇ ಮನೆಯಲ್ಲಿ ಬಂದರೂ ಸಹ ಇಲ್ಲಿ ಪರಿವರ್ತನಾ ರಾಜಯೋಗ ಆಗಿದೆ. ಪರಿವರ್ತನಾ ರಾಜಯೋಗ ಅಂದ್ರೆ 5ನೇ ಭಾವದ ಸ್ವಾಮಿ 1ನೇ ಮನೆಯಲ್ಲಿ, 1ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ಇರೋದ್ರಿಂದ ಜಾತಕದವರಿಗೆ ಯಾವುದೇ ರೀತಿ ಮದುವೆಯಲ್ಲಿ ತೊಂದರೆಯಾಗುವುದಿಲ್ಲ, ಸುಖಮಯ ಜೀವನವನ್ನು ಸಾಗಿಸ್ತಾರೆ, ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಕಷ್ಟ ಬೇಡ ಅಂತ ಶಾಸ್ತ್ರ ಹೇಳ್ತಾ ಇದೆ. ಅಷ್ಟಮೇಶ 8ನೇ ಭಾವದಲ್ಲಿ ವಿಪರೀತ ರಾಜಯೋಗಕ್ಕೆ ಬಂದಿದ್ದಾನೆ ಶನಿ. ಶನಿ ಜೊತೆ ಕೇತು ಇದ್ರೆ ಕೇತು ನಾಟ ನಡೆಯಲ್ಲ, ತಲೆ ಕೆಡಿಸ್ಕೋಬೇಡಿ. ಇದು ವಿಪರೀತ ರಾಜಯೋಗ. ಇದೊಂದು ಯೂನಿಕ್ ಯೋಗ, ಇದೊಂದು ಎಕ್ಸ್ಟ್ರಾರ್ಡಿನರಿ ಯೋಗ, ಇದೊಂದು ಅಲ್ಟಿಮೇಟ್ ಯೋಗ, ಇದೊಂದು ಸೂಪರ್ಬ್ ಯೋಗ. ಯಾವುದು? ವಿಪರೀತ ರಾಜಯೋಗ. ಯಾರ ಜಾತಕದಲ್ಲಿ ವಿಪರೀತ ರಾಜಯೋಗ ಆಗುತ್ತೋ ಅದು ಬಹಳ ಚಂದ ಇರುತ್ತೆ ನೋಡಿ. ಅಸ್ಯೂಮ್ ದ್ಯಾಟ್ 15 ವರ್ಷ ಒಂದು ದಿವಸ ಇಟ್ಕೊಳ್ಳಿ, ಕ್ಯಾಲ್ಕುಲೇಷನ್ ಎಷ್ಟೇ ತಗೋತಾ ಇದ್ದೀನಿ ನಾನು, 16 ವರ್ಷದ ಮೇಲೆ ಇರುತ್ತೆ ಅವನು. ಡಿವೈಡೆಡ್ ಬೈ 3 ಮಾಡಿ, 3 1 3 5 5 ವರ್ಷ ವಿಪರೀತ ಕಷ್ಟ. ನರಕ ನಿಮ್ಮ ಮನೆ ಬಾಜು ಬಂದು ಕುಂತಿದೆ, ಇಲ್ಲ ನರಕದಲ್ಲಿ ನೀವು ಹೋಗಿದ್ದೀರಾ ಅಂತ ಅರ್ಥ. 5 ವರ್ಷ ರಿಲ್ಯಾಕ್ಸೇಷನ್, 5 ವರ್ಷ ಅನ್ಲಿಮಿಟೆಡ್ ಲಾಭ. ಅನ್ಲಿಮಿಟೆಡ್ ಲಾಭ ಅಂದ್ರೆ ಹೆಂಗಂದ್ರೆ ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸ್ಥಾನ, ಮಾನ, ಯಶಸ್ಸು ಎಲ್ಲವನ್ನೂ ಆ 5 ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರಿ. ಹಾಗಾದರೆ ಅಷ್ಟಕ ವರ್ಗ ಏನು ಹೇಳುತ್ತೆ? 26 ಇದೆ, ನೋ ಪ್ರಾಬ್ಲಮ್. ಅಷ್ಟು ಡ್ಯಾಮೇಜ್ ಮಾಡಲ್ಲ ಅಂತ ಹೇಳುತ್ತೆ. ಹಾಗಾದರೆ ಸೂಕ್ಷ್ಮ ಕುಂಡಲಿ ಏನು ಹೇಳುತ್ತೆ? ಇಲ್ಲಿಯೂ ಸಹ ನೀವು ತ್ರಿಶಾಂಶನೇ ನೋಡಬೇಕು, ಬೇರೆ ನೋಡಂಗಿಲ್ಲ. ಇಲ್ಲಿ ಯಾರು 8ನೇ ಭಾವದ ಸ್ವಾಮಿ ಶನಿ 4ನೇ ಮನೆಯಲ್ಲಿ, ಅಷ್ಟು ಹೇಳ್ಕೊಳ್ಳೋಷ್ಟು ತೊಂದರೆ ಇಲ್ಲ ಅಂತ ಹೇಳುತ್ತೆ. ನೋಡಿ, ನಾವು 6ನೇ ಭಾವ ನೋಡ್ಬೇಕಾದ್ರೆ 6ನೇ ಭಾವ ಸ್ವಾಮಿ ನೋಡಿದ್ವಿ. ಸ್ವಾಮಿ ಕೆಟ್ಟಿದಾನೋ ನೀಚದಾನೋ ಏನಂತ ನೋಡಿದ್ವಿ. ಸ್ವಗೃಹದಲ್ಲಿ 11ನೇ ಭಾವದಲ್ಲಿ ಇದ್ದಾನೆ, ಅಷ್ಟು ಹೇಳ್ಕೊಳ್ಳೋಷ್ಟು ಕಷ್ಟ ಬರಲ್ಲ. 8ನೇ ಭಾವದ ಸ್ವಾಮಿ ನೋಡಿ, 8ನೇ ಭಾವದ ಸ್ವಾಮಿ ಶನಿ 4ನೇ ಮನೆಯಲ್ಲಿದ್ದಾನೆ, ಅಷ್ಟು ಹೇಳ್ಕೊಳ್ಳೋಷ್ಟು ಕೆಟ್ಟ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋದಿಲ್ಲ. 8ನೇ ಭಾವದ ಫಲ ಏನು? ಕೆಟ್ಟ ಜೀವನದಲ್ಲಿ ಕೆಟ್ಟ ಘಟನೆಗಳು, ಆಕ್ಸಿಡೆಂಟ್ ಆಗೋದು, ರೋಗಕ್ಕೆ ತುತ್ತಾಗೋದು, ಜಗಳ ಹೊಡೆದಾಟದಲ್ಲಿ ಜೀವನ ಹೋಗೋದು, ದಾಂಪತ್ಯ ಹಾಳಾಗೋಗೋದು, ಅತ್ತೆ ಮನೆಯವರ ಜೊತೆ ಜಗಳ ಆಗೋದು, ವಿಪರೀತ ಹೆದರಿಕೆಯಿಂದ ಜೀವನ ಮಾಡೋದು, ವಿಪರೀತ ರೋಗಕ್ಕೆ ತುತ್ತಾಗೋದು, ಇವ್ಯಾವು ನಿಮ್ಮ ಜೀವನದಲ್ಲಿ ನಡೆಯೋದಿಲ್ಲ ಅಂತ ಜಾತಕ ಹೇಳ್ತಾ ಇದೆ. ಬನ್ನಿ ಹಾಗಾದರೆ ಸೂಕ್ಷ್ಮ ಕುಂಡಲಿ 9ನೇ ಭಾವ ಹೇಗಿದೆ ನೋಡೋಣ. ಇದು 9ನೇ ಭಾವ ನೋಡಿ. 9ನೇ ಭಾವದಲ್ಲಿ ಲಗ್ನೇಶ ಇದ್ದಾನೆ, 1ನೇ ಭಾವದ ಸ್ವಾಮಿ. 9ನೇ ಭಾವದ ಸ್ವಾಮಿ 9ನೇ ಮನೆಯಲ್ಲಿದ್ದಾನೆ. ಆದರೆ ಇಲ್ಲಿ 7 ಕ್ಯಾರೆಟ್ ನೀವು ಹವಳವನ್ನು ಧರಿಸ್ಕೋಬೇಕು. ನೀವು 7 ಕ್ಯಾರೆಟ್ ಹವಳವನ್ನು ಧರಿಸಿದ್ದೇ ಕರೆ ಆದರೆ ಇಲ್ಲಿ 2 ರಾಜಯೋಗ ಆಗ್ತಾವೆ. 1 ಆಕಸ್ಮಿಕ ರಾಜಯೋಗ, 2 ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಹಾಗಾದರೆ ಅಷ್ಟಕವರದಲ್ಲಿ 9ನೇ ಪಾಯಿಂಟ್ ಎಷ್ಟಿದೆ? 23 ಇದೆ. ಭಾಗ್ಯಶ್ರೀಯವರೇ, ದಯವಿಟ್ಟು ಹವಳವನ್ನು ನೀವು ಧರಿಸಲೇಬೇಕು. ಹವಳವನ್ನು ನೀವು ಧರಿಸಲಿಲ್ಲ ಅಂದ್ರೆ ಇಲ್ಲಿ ಹವಳ ಹಾಕಲೇಬೇಕು.
ಹವಳ ಹಾಕಿದ್ರೆ ಆಟೋಮೆಟಿಕ್ 28 ಅಬೋವ್ ಹೋಗುತ್ತೆ. 7 ಕ್ಯಾರೆಟ್ ನೀವು ಹವಳವನ್ನು ಧರಿಸಲೇಬೇಕು. ನೋಡಿ, ಆಕಸ್ಮಿಕ ರಾಜಯೋಗ ನಾನು ಹೆಂಗೆ ಹೇಳಿ ನಿಮ್ಗೆ. ಆಕಸ್ಮಿಕವಾಗಿ ಒಬ್ಬ ಫಿಲ್ಮ್ ಆಕ್ಟರ್ ಗಣೇಶ ಹೀರೋ ಆಗ್ಬಿಟ್ಟ. ಆಕಸ್ಮಿಕವಾಗಿ ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬಿಟ್ರು. ಆಕಸ್ಮಿಕವಾಗಿ ಬೊಮ್ಮಾಯಿಯವರು ಕರ್ನಾಟಕದ ಸಿಎಂ ಆಗಿಬಿಟ್ರು. ಆಕಸ್ಮಿಕವಾಗಿ ದುಡ್ಡು ಸಿಗೋದು, ಆಕಸ್ಮಿಕವಾಗಿ ಆಸ್ತಿ ಸಿಗೋದು, ಆಕಸ್ಮಿಕವಾಗಿ ಒಳ್ಳೇದಾಗೋದು, ಆಕಸ್ಮಿಕವಾಗಿ ಎತ್ತರಕ್ಕೆ ಬೆಳೆಯುವುದು, ಇವೆಲ್ಲವೂ ಆಕಸ್ಮಿಕ ಯೋಗದಿಂದ ಆಗುತ್ತೆ. ಶ್ರೇಷ್ಠರ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು, ಐಶ್ವರ್ಯ, ದಾಂಪತ್ಯ, ವಿದ್ಯೆ, ಕಟ್ಟಿಟ್ಟ ಬುತ್ತಿ, ನೋ ಡೌಟ್ ಎಟ್ ಆಲ್. ಯಾರ ಜಾತಕದಲ್ಲಿ ಎರಡೂ ಯೋಗಗಳಾಗ್ತಾವ್ರು ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಹಾಗೂ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ಹೌದು, ಇಲ್ಲಿ 9ನೇ ಭಾವದ ಫಲವು ಸಂಪೂರ್ಣವಾಗಿ ಅನುಭವಿಸ್ತೀರಿ. ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನು ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಗೆಲುವಿನಿಂದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ದೇವರ ಆಶೀರ್ವಾದ ಸದಾ ನಿಮ್ಗೆ ಸಿಗುತ್ತೆ, ಬಹಳ ಲಕ್ಕಿ ಆಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ತರ್ತೀರಿ. ಆಕಸ್ಮಿಕ ರಾಜಯೋಗ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಹಾಗಾದರೆ 9ರಲ್ಲಿ 23 ಪಾಯಿಂಟ್ ಇದೆ. ಸೂಕ್ಷ್ಮ ಕುಂಡಲಿಯಲ್ಲಿ ಏನು ನೋಡ್ಬೇಕು? D27 ಅನ್ನು ನೋಡ್ಬೇಕು ನಾವು. ಕರೆಕ್ಟಾ? ಬನ್ನಿ D27 ಅನ್ನು ನೋಡೋಣ. D27 ಏನ್ ಹೇಳುತ್ತೆ? D27 ಒಳಗೆ ಕನ್ಯಾ ಲಗ್ನದಲ್ಲಿ ಇದೆ, ಉಚ್ಚ ಬುಧ, ಭದ್ರ ಮಹಾಪುರುಷ ರಾಜಯೋಗ ಇದೆ. 9ನೇ ಭಾವದ ಸ್ವಾಮಿ ಶುಕ್ರ ಸ್ವಗ್ರಹಿಯಾಗಿದ್ದಾನೆ. ಚಂದ್ರ ಮತ್ತು ಶುಕ್ರನ ಯುತಿಯನ್ನ ಲಾಲ್ ಕಿತಾಬ್ ಗ್ರಂಥದಲ್ಲಿ ಗಜಕೇಸರಿ ಯೋಗ ಅಂತ ಕರಿತೀವಿ ನಾವು. ಗಜಕೇಸರಿ ಯೋಗ ಅಂತ ಕರಿತೀವಿ. ಸೊ ನಿಮ್ದು ಭವಿಷ್ಯ ಅಂದ್ರೆ ಮುಂದಿನ ಜೀವನ ಅಂದ್ರೆ ಲಗ್ನ ಆಗಿ ಮಕ್ಕಳಾಗಿ ಮುಂದೆ ಜೀವನ ಹೇಗಿರುತ್ತೆ ಅಂದ್ರೆ ಬಹಳ ಸುಖಮಯವಾಗಿರುತ್ತೆ. ಬಹಳ ಸ್ವಲ್ಪ ಹವಳ ಹಾಕೋಬೇಕ್ರಿ. ಹವಳ ಹಾಕೊಳ್ಳಿಲ್ಲ ಅಂದ್ರೆ ಅದಕ್ಕೆ ನಾನು ಕಾರಣ ಅಲ್ಲ. ಬನ್ನಿ, ಹಾಗಾದರೆ 10ನೇ ಭಾವದ ಫಲವನ್ನು ನೋಡೋಣ. 10ನೇ ಭಾವದಲ್ಲಿ ಬುಧ ಶುಕ್ರ. ಯಾರಿವನು? 2 ಮತ್ತು 11ನೇ ಭಾವದ ಸ್ವಾಮಿ. ಇವನು ಯಾರು? 3 ಮತ್ತು 10ನೇ ಭಾವದ ಸ್ವಾಮಿ. ಈಗ ಆಲ್ರೆಡಿ ನಾನು ನಿಮಗೆ 2ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೇನೆ, 3ನೇ ಭಾವದ ಫಲವನ್ನು ಹೇಳಿಬಿಟ್ಟಿದ್ದೇನೆ. 10 ಮತ್ತು 11ನೇ ಭಾವದ ಫಲವನ್ನು ಹೇಳಬೇಕು. ನೀವು ಮಾಡುವಂತಹ ಕೆಲಸ ನಿಮಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಚೆನ್ನಾಗಿರುತ್ತೆ, ಕೆಲಸದಲ್ಲಿ ಗೆಲುವು ಕಾಣ್ತೀರಿ, ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧವನ್ನು ಕೊನೆಯವರೆಗೂ ಹೊಂದಿರ್ತೀರಿ, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಸಕ್ಸಸ್ಸು ಎಲ್ಲವನ್ನೂ ಕಾಣ್ತೀರಿ ಅಂತ 10ನೇ ಭಾವದ ಫಲ ಹೇಳುತ್ತೆ. 11ನೇ ಭಾವದ ಫಲ ಅಕ್ಕ ತಂಗಿ, ಅಣ್ಣ ತಮ್ಮ, ಅವ್ರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಆಸೆ ಆಕಾಂಕ್ಷೆಗಳು ಈಡೇರ್ತವೆ, ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ, ಹಂತ ಹಂತವಾಗಿ ಪ್ರಮೋಷನ್ ಆಗುತ್ತೆ, ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ, ದುಡ್ಡು ಆಭರಣವನ್ನು ಗಳಿಸ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಮಿತ್ರರನ್ನು ಒಳ್ಳೆ ಸಂಬಂಧ ಇರುತ್ತೆ, ಜೀವನದಲ್ಲಿ ಪ್ರಭಾವಿ ವ್ಯಕ್ತಿಯಾಗಿ ಬೆಳಿತೀರಿ. ಇದು 11ನೇ ಭಾವದ ಫಲ. ಹಾಗಾದರೆ ನೋಡಿ, ಬುಧ 2 ಡಿಗ್ರಿ ಇದ್ದಾನೆ, ಶುಕ್ರ 25 ಇದ್ದಾನೆ, ಇಲ್ಲಿ 7 ಕ್ಯಾರೆಟ್ ನೀವು ಪಚ್ಚೆನೂ ಹಾಕಬೇಕು, ಓಪೆಲು ಹಾಕಬೇಕು.
ಅಷ್ಟಕವರದಲ್ಲಿ ನೋಡಿ, ಇದು ನೋಡಿ 11ನೇ ಮನೆಗೆ 24 ಇದೆ ನೋಡಿ. ಕಾರಣ ಬುಧ ವೀಕ್ ಇದ್ದಾನೆ. ಬಟ್ 34 ಇದೆ. ಕೆಲಸದ ವಿಚಾರದಲ್ಲಿ ನೋ ಪ್ರಾಬ್ಲಮ್. ಶುಕ್ರ ಮತ್ತು ಈ ಬುಧನ ಯುತಿ ಏನಿದೆಯಲ್ಲ, ದಟ್ ಇಸ್ ದ ಸ್ಟ್ರಾಂಗೆಸ್ಟ್ ಯುತಿ ಅಂತ ಕರಿತೀವಿ ನಾವು. ಅರ್ಥ ಆಯ್ತಾ? ಓಪನ್ ಹಾಕೊಳ್ಳಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ವಿಕ್ರಮಾದಿತ್ಯ ರಾಜಯೋಗ ಬಂದಿದೆ ನಿಮಗೆ. ವಿಕ್ರಮಾದಿತ್ಯ ರಾಜಯೋಗ ಪ್ಲಸ್ ಕುಬೇರ ಯೋಗ ಪ್ಲಸ್ ಮಾಲವ್ಯ ಮಹಾಪುರುಷ ರಾಜಯೋಗ. ನೋಡಿ, ಪಂಚಮಹಾಪುರುಷ ರಾಜಯೋಗಗಳಲ್ಲಿ ರಾಹು ಕೇತು ಸೂರ್ಯ ಚಂದ್ರನ ಬಿಟ್ಟು ಉಳಿದೆಲ್ಲಾ ಗ್ರಹಗಳಿಂದ ಪಂಚಮಹಾಪುರುಷ ರಾಜಯೋಗ ಆಗುತ್ತೆ. ಶನಿಯಿಂದ ಸಸ, ಗುರುನಿಂದ ಹಂಸ, ಕುಜನಿಂದ ರುಚಿಕ, ಬುಧನಿಂದ ಭದ್ರ, ಶುಕ್ರನಿಂದ ಮಾಲವ್ಯ ಮಹಾಪುರುಷ ರಾಜಯೋಗ. ಯಾರ ಜಾತಕದಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗ ಇರ್ತಾರೋ ಅವ್ರ ಜೀವನವನ್ನು ಬಹಳ ಸಂತೋಷದಿಂದ ಕಳೀತಾರೆ, ಬಹಳ ಫ್ಯಾಷನಬಲ್ ಇರ್ತಾರೆ, ತಮ್ಮನ್ನ ತಾವು ಬಹಳ ಸುಂದರವಾಗಿ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತಾರೆ. ದೇ ಲವ್ ಸೆನ್ಸ್ ಆಫ್ ಹ್ಯೂಮರ್, ದೇ ಲವ್ ಕ್ಲೀನಿಂಗ್, ದೇ ಲವ್ ಎಂಟರ್ಟೈನ್ಮೆಂಟ್. ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಅಲ್ಲೇ ಜೀವನ ಇರುತ್ತೆ. ಎಲ್ಲದಕ್ಕಿಂತ ನೋಡಿ, ಸಾರಿ, ಇದು ವಿಕ್ರಮಾದಿತ್ಯ ರಾಜಯೋಗ ಅಲ್ಲ, ಆಗುತ್ತೆ ಒಮ್ಮೆ, ಏನ್ ಮಾಡೋಕ್ಕಾಗಲ್ಲ. ನೋಡಿ, ಇಲ್ಲಿ ಇರುವುದೇ 2 ರಾಜಯೋಗ. ನೋಡಿ, ಇಲ್ಲಿ ಇರುವುದೇ ಲಕ್ಷ್ಮೀನಾರಾಯಣ ಯೋಗ. ಪ್ಲಸ್ ಮಾಲವ್ಯ ಮಹಾಪುರುಷ ರಾಜಯೋಗ. ನೋಡಿ, ಲಕ್ಷ್ಮೀನಾರಾಯಣ ಯೋಗದಲ್ಲಿ ದಾಂಪತ್ಯ ಬಹಳ ಚೆನ್ನಾಗಿ ಕಲಿತಾರೆ. ಮಕ್ಕಳು, ಹುಟ್ಟುವ ಮಕ್ಕಳು ಬುದ್ಧಿವಂತ, ನೀತಿವಂತ, ನಿಷ್ಠಾವಂತ, ಪ್ರಜ್ಞಾವಂತ ಮಕ್ಕಳು ಹುಡ್ತಾರೆ. ಅವರಿಂದ ಒಳ್ಳೆ ಸಂಪತ್ತು, ಐಶ್ವರ್ಯ, ಕೀರ್ತಿಯನ್ನು ಪಡ್ಕೋತಾರೆ ತಂದೆ ತಾಯಿ ಅಂತ ಶಾಸ್ತ್ರ ಹೇಳುತ್ತೆ. ಲಕ್ಷ್ಮೀನಾರಾಯಣ ಯೋಗ. ಅದೇ ರೀತಿ ಮಾಲವ್ಯ ಮಹಾಪುರುಷ ರಾಜಯೋಗವೂ ಅಷ್ಟೇ. ಹೌದು, ಹೆಚ್ಚಾಗಿ ಸಿನಿಮಾ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ, ಹೆಚ್ಚಾಗಿ ಡ್ರಾಮಾ ಇಂಡಸ್ಟ್ರಿ, ಟಿವಿ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಬಹಳ ನೋಡ್ಬೋದು. ಹೌದು, ಇಲ್ಲ ಫ್ಯಾಷನ್ ಡಿಸೈನಿಂಗು, ಬಹಳ ದೊಡ್ಡ ಮಾಲವ್ಯ ಮಹಾಪುರುಷ ರಾಜಯೋಗದವರು ಸೆನ್ಸ್ ಆಫ್ ಹ್ಯೂಮ್ಯಾನಿಟಿ ಬಹಳ ಚೆನ್ನಾಗಿರುತ್ತೆ, ಭಾರಿ ಸೆನ್ಸಿಬಲ್. ಫಾರ್ ಎಕ್ಸಾಂಪಲ್ ಕಪಿಲ್ ಶರ್ಮಾ. ಕುಂಭ ಲಗ್ನ 2ನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿ. ನೋಡಿ ಅವನು ಹೆಂಗ್ ಮಾತಾಡ್ತಾನೆ, ಇಡೀ ಇಂಡಸ್ಟ್ರಿನೇ ಅಳಿಗಡಿಸ್ಬಿಟ್ಟ. ಲಕ್ಷ್ಮೀನಾರಾಯಣ ಯೋಗ, ಮಾಲವ್ಯ ಮಹಾಪುರುಷ ರಾಜಯೋಗ. ದಯವಿಟ್ಟು 7 ಕ್ಯಾರೆಟ್ ಓಪೆಲ್ಲು ಮತ್ತು 7 ಕ್ಯಾರೆಟ್ ಪಚ್ಚೆಯನ್ನು ಧರಿಸ್ಕೊಳ್ಳಿ, ಬಹಳ ಒಳ್ಳೆ ಫಲ ಸಿಗುತ್ತೆ. ಯಾರ ಜಾತಕದಲ್ಲಿ ಲಕ್ಷ್ಮೀನಾರಾಯಣ ಯೋಗ, ಮಾಲವ್ಯ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ. ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಮಾನ, ಪ್ರತಿಷ್ಠೆ, ಸ್ಥಾನ, ಮಾನ, ಯಶಸ್ಸು, ಕೀರ್ತಿ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಂಡು ಬಹಳ ಎತ್ತರದಲ್ಲಿ ಬೆಳೀತಾರೆ. ಮಹರ್ಷಿ ಪರಾಶರು ತಮ್ಮ ಗ್ರಂಥದಲ್ಲಿ ಬಹಳ ಚಂದ ವಿಶ್ಲೇಷಣೆ ಕೊಟ್ಟಿದ್ದಾರೆ. ಮಾಲವ್ಯ ಮಹಾಪುರುಷ ರಾಜಯೋಗದಲ್ಲಿ ಹುಟ್ಟಿದವರು ರಾಜನಾಗಿ ಜೀವನ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಯೋಗದಲ್ಲಿ ಹುಟ್ಟಿದವರು ಲಕ್ಷ್ಮೀನಾರಾಯಣನ ಹಾಗೆ ಗಂಡ ಹೆಂಡತಿ ಪ್ರೀತಿ ಮಾಡ್ತಾರೆ, ಅವ್ರಂತ ಮಕ್ಕಳೇ ಹುಟ್ಟುತ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಬನ್ನಿ, ಇಲ್ಲಿ 11ನೇ ಭಾವ ಏನ್ ಹೇಳುತ್ತೆ ನೋಡಿ. ಇದು ಬಹಳ ಇಂಪಾರ್ಟೆಂಟ್. ಈ ಪೋರ್ಷನ್ ಏನಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ನೀವು ಮಾಡುವಂಥ ಕೆಲಸ 160% ಆದರೆ ನೋಡಿ, ನಿಮಗೆ ಲಾಭ 100% ಆಗುತ್ತೆ. ನಿಮಗೆ ಎಕ್ಸ್ಪೆಂಡಿಚರು 110% ಆಗುತ್ತೆ ಅಂತ ಹೇಳುತ್ತೇವೆ. ಅಂದರೆ 10% ಲಾಸ್ ಅಂತ ಅರ್ಥ. ಸೊ ಅದಕ್ಕೆ ಏನು ಮಾಡ್ಕೋಬೇಕು? ಅದಕ್ಕೆ ಏನೂ ಇಲ್ಲ, 7 ಕ್ಯಾರೆಟ್ ಪಚ್ಚೆ ಹಾಕೊಂಡ್ಬಿಟ್ರೆ ಇದರ ಡಿಫ್ರೆನ್ಸ್ ನಾವು ಕಲಿಬಹುದು. 7 ಕ್ಯಾರೆಟ್ ಪಚ್ಚೆ ಹಾಕೊಂಡ್ರೆ ಇದು ಕನಿಷ್ಠ 32 ಇಲ್ಲ 33 ಪಾಯಿಂಟ್ಸ್ ಬರುತ್ತೆ. ಆಟೋಮೆಟಿಕ್ ಆಗಿ ಇದು ಕೆಲಸ
ಲಾಭ ಖರ್ಚು ಅಂತ ಹೇಳ್ತೀವಿ. 10ನೇ ಭಾವ ಕೆಲಸ, 11ನೇ ಭಾವ ಲಾಭ, 12ನೇ ಭಾವ ಖರ್ಚು. ಆಟೋಮೆಟಿಕ್ ನಿಮ್ದು ಖರ್ಚು ಕಡಿಮೆ ಆಗುತ್ತೆ, ಲಾಭ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ ಈ ಜಾತಕದ ನೋಡಿ 10ನೇ ಭಾವಕ್ಕೆ ಏನ್ ನೋಡ್ಬೇಕು? ಸೂಕ್ಷ್ಮ ಕುಂಡ್ಲಿ ಏನ್ ನೋಡ್ತೀರಿ? D10 ಅನ್ನು ನೋಡ್ಬೇಕು. D10 ಇದನ್ನು ನೋಡ್ಬೇಕು. 10ನೇ ಭಾವದ ಸ್ವಾಮಿ ಯಾರು? ಕುಜ. ಸ್ವಂತ ಮನೆಯಲ್ಲಿದ್ದಾನೆ. ನಾನು ಪಚ್ಚೆ ಹಾಕೋಬೇಕು ಅಂದಿದ್ದೆ, ಯಾಕಂದ್ರೆ ಇದಕ್ಕೆ ನೋಡಿ, ಇವನೇನಾದ್ರೂ ಇಲ್ಲಿ ಬಂದ ಕೂತ್ಕೊಂಡ ಅಂದ್ರೆ ಆಟೋಮೆಟಿಕ್ ನಿಮಗೆ ಸೋರ್ಸ್ ಆಫ್ ಇನ್ಕಮ್ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಹೌದು, ದಯವಿಟ್ಟು ಕೆಲಸದ ವಿಚಾರದಲ್ಲಿ ಅಷ್ಟು ಹೇಳ್ಕೊಳ್ಳುವಷ್ಟು ಲಾಭ ಇಲ್ಲ. ಬನ್ನಿ ಹಾಗಾದರೆ ಸೂಕ್ಷ್ಮ ನೋಡಿ, ಬನ್ನಿ ಏನೇನು ನೋಡೋಣ ಈಗ. ನೋಡಿ ಇದು ಜಾತಕ ನಿಮ್ದು. ನೋಡಿ ಚಂದ್ರ ಸ್ವಂತ ಮನೆಯಲ್ಲಿದ್ದಾನೆ. ಇಟ್ಸ್ ಕಾಲ್ಡ್ ವಿಪರೀತ ರಾಜಯೋಗ. ನೋಡಿ ವಿಪರೀತ ರಾಜಯೋಗ ಎರಡಿದಾವೆ, ಕರೆಕ್ಟಾ? ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಎರಡಿದೆ, ಕರೆಕ್ಟಾ? ಆಕಸ್ಮಿಕ ರಾಜಯೋಗ ಒಂದಿದೆ, ಮಾಲವ್ಯ ಮಹಾಪುರುಷ ರಾಜ ಯೋಗ ಒಂದಿದೆ, ಲಕ್ಷ್ಮೀನಾರಾಯಣ ಯೋಗ ಒಂದಿದೆ, ಕುಬೇರ ಯೋಗ ಒಂದಿದೆ. 1 2 3 4 5 6 ಯೋಗಗಳಿದಾವೆ ಟೋಟಲಿ ನಿಮ್ಮ ಜಾತಕದಲ್ಲಿ ಭಾಗ್ಯಶ್ರೀ ಅವರೇ. ಆದ್ರೆ ಸ್ವಲ್ಪ ಏನ್ ಮಾಡ್ಬೇಕು ನೀವು? ಪಚ್ಚೆನ ಹಾಕೊಳ್ಳೇಬೇಕು. ನೋಡಿ 1ನೇ ನೋಡಿ ವಿಪರೀತ ರಾಜಯೋಗ. ನಾ ಹೇಳಿದ್ದೀನಿ ವಿಪರೀತ ರಾಜಯೋಗ 12 ವರ್ಷ ಇದೆ ಅಂತ ಡಿವೈಡೆಡ್ ಬೈ 3 ಮಾಡಿ 4 ವರ್ಷ ವಿಪರೀತ ಕಷ್ಟ ಇರುತ್ತೆ, 4 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, 4 ವರ್ಷ ಅನ್ಲಿಮಿಟೆಡ್ ಲಾಭ ಇರುತ್ತೆ. ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ. ಹೌದು, ಜೀವನ ಉದ್ದಕ್ಕೂ ಗಳಿಸಬೇಕಾದಂತಹ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಯಶಸ್ಸು ಎಲ್ಲವನ್ನೂ ಈ 4 ವರ್ಷದಲ್ಲಿ ಪಡ್ಕೊತೀರ. 2 ವಿಪರೀತ ರಾಜಯೋಗ ಶನಿಯಿಂದ ಮತ್ತು ಚಂದ್ರನಿಂದ. ಹಾಗಾಗಿ ದಯವಿಟ್ಟು ನೀವು ಹವಳವನ್ನು ಧರಿಸಲೇಬೇಕು, ಪಚ್ಚೆಯನ್ನು ಧರಿಸಲೇಬೇಕು. ಇವೆರಡು ಮಾತ್ರ ಮಸ್ಟ್ ಅಂಡ್ ಇಂಪಾರ್ಟೆಂಟ್. ನೀವು ಇದು ಓಪಲ್ ಧರಿಸಲಿಲ್ಲದ್ರೂ ಚಿಂತೆ ಇಲ್ಲ, ಹವಳ ಮತ್ತು ಪಚ್ಚೆಯನ್ನು ಧರಿಸಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಹವಳ ಮತ್ತು ಪಚ್ಚೆಯನ್ನು ಧರಿಸಲಿಲ್ಲ ಅಂದ್ರೆ ನಡೆಯೋದಿಲ್ಲ. ಬನ್ನಿ ಭಾವವನ್ನು ನೋಡ್ಕೊಂತ ಹೋಗೋಣ ಒಂದೊಂದೇ. ನೋಡಿ 1ನೇ ಭಾವ, ನೀವು ಮಾಣಿಕ್ಯವನ್ನು ಧರಿಸಿದ್ರೆ ಆಟೋಮೆಟಿಕ್ ಇದು 34% ಆಗುತ್ತೆ. 2ನೇ ಭಾವ ಓಕೆ, 3ನೇ ಭಾವ ಓಕೆ, 4ನೇ ಭಾವ ಓಕೆ, 5ನೇ ಭಾವ ಓಕೆ, 6ನೇ ಭಾವ ಓಕೆ, 7ನೇ ಭಾವ ಓಕೆ, 8ನೇ ಭಾವನೂ ಓಕೆ. 9ರಲ್ಲಿ ಹವಳ ಬೇಕೇ ಬೇಕು. 10ನೇ ಭಾವ ಓಕೆ, 11ರಲ್ಲಿ ಪಚ್ಚೆ ಬೇಕೇ ಬೇಕು. ಜಾತಕದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶಾಂತಿ ಅವಶ್ಯಕತೆ ಇಲ್ಲ ನಿಮಗೆ. ಹೌದು, ಗ್ರಹಗಳ ಶಾಂತಿ ಬದಲು ನೀವೇನ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಹವಳವನ್ನು ಹಾಕೋಬೇಕು, ಆಮೇಲೆ ಪಚ್ಚೆಯನ್ನು ಧರಿಸ್ಕೋಬೇಕು. ಇದನ್ನು ಮಾಡೋದ್ರಿಂದ 100% ಒಳ್ಳೆ ಫಲವನ್ನು ಪಡಿತೀರಿ. ಬೇರೆ ಏನೂ ಇಲ್ಲ. ಇಲ್ಲಿ ರಾಹು ಶಾಂತಿ ಅವಶ್ಯಕತೆ ಇಲ್ಲ, ಕೇತು ಶಾಂತಿ ಅವಶ್ಯಕತೆ ಇಲ್ಲ, ಯಾವ ಶಾಂತಿಯೂ ಅವಶ್ಯಕತೆ ಇಲ್ಲ. ನೋಡಿ ಗುರು 5ನೇ ಮನೆಯಿಂದ ಸೀದಾ ನೋಡೋದೇ ನಿಮ್ಮ 9ನೇ ಭಾವ, ಅದಾದ್ಮೇಲೆ ಸೀದಾ ನೋಡೋದೇ ನಿಮ್ಮ 11ನೇ ಭಾವ, ಅದಾದ್ಮೇಲೆ ನೋಡೋದೇ ನಿಮ್ಮನ್ನ. 5ರಲ್ಲಿ ಒಳ್ಳೆ ವಿದ್ಯೆ ಕೊಡ್ತಾನೆ, ಒಳ್ಳೆ ದಾಂಪತ್ಯ ಕೊಡ್ತಾನೆ, ಒಳ್ಳೆ ಮಕ್ಕಳು ಕೊಡ್ತಾನೆ. 9ರಲ್ಲಿ ಒಳ್ಳೆ ಫ್ಯೂಚರ್ ಕೊಡ್ತಾನೆ, 11ರಲ್ಲಿ ಒಳ್ಳೆ ಲಾಭ ಕೊಡ್ತಾನೆ, 1ರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ. ಅದೇ ಕುಜ ಸೀದಾ ನಿಮ್ಮನ್ನೇ ನೋಡ್ತಾನೆ. ಇಲ್ಲ ಸಾರಿ, ಕ್ಷಮಿಸ್ಬೇಕು, ಅದೇ ಕುಜ ಸೀದಾ ನಿಮ್ಮ 12ನೇ ಭಾವ ನೋಡ್ತಾನೆ. ನೋಡಿ ಇಲ್ಲಿ 12ನೇ ಭಾವ ನೋಡಿದ್ರೆ ವಿದೇಶಿ ಯೋಗ 7 ರಾಜಯೋಗಗಳದಾವು. ವಿದೇಶಕ್ಕೆ ಹೋಗೋ ಚಾನ್ಸ್ ಭಾಳ ಇದೆ ನಿಮಗೆ.
ಅದಾದ್ಮೇಲೆ ಸೀದಾ ನೋಡೋದೇ ನಿಮ್ಮ 3ನೇ ಭಾವ ಪ್ಲಸ್ 4ನೇ ಭಾವ. ಹಾಗಾಗಿ ಹವಳ ಹಾಕೋ ಅನ್ನೋದು. ಹವಳ ಹಾಕೊಂಡ್ರೆ ವಿದೇಶಕ್ಕೆ ಹಾರುವ ಚಾನ್ಸಸ್ ಭಾಳ ಇದೆ ನಿಮ್ದು. ವಿದೇಶದಲ್ಲಿ ನೌಕರಿ ಮಾಡೋದಿಲ್ಲ, ವಿದೇಶದಲ್ಲಿ ವಾಸ ಆಗೋದು ಚಾನ್ಸ್ ಭಾಳ ಇದೆ. ಕುಜನ ದೃಷ್ಟಿ 12ನೇ ಮನೆಯಲ್ಲಿ ಇರೋದ್ರಿಂದ ಆಟೋಮೆಟಿಕ್ ಆಗಿ ನೋಡಿ, ಶನಿ ನಿಮ್ಮ 10ನೇ ಭಾವ ನೋಡ್ತಾನೆ, ನಿಮ್ಮ 2ನೇ ಭಾವ ನೋಡ್ತಾನೆ, ನಿಮ್ಮ 5ನೇ ಭಾವ ನೋಡ್ತಾನೆ. ಅಷ್ಟಮದಲ್ಲಿ ಶತ್ರುನಾಶ, 2ರಲ್ಲಿ ಒಳ್ಳೆ ವ್ಯವಹಾರ, 5ರಲ್ಲಿ ಒಳ್ಳೆ ದಾಂಪತ್ಯ. 100% ಹೇಳ್ತೀನಿ, ಸೂಪರ್ ಜಾತಕ. ಬನ್ನಿ ಹಾಗಾದ್ರೆ ಮತ್ತೆ ಯಾವ ಬಿಟ್ಟೇವಿ ನೋಡೋಣ. ಹೋರ ಆದ್ರೆ ನಿಮ್ಮ ಮಕ್ಕಳಿಂದ ಹಣವನ್ನು ಕಳ್ಕೊಳ್ಳೋ ಚಾನ್ಸಸ್ ಭಾಳ ಇದೆ, ಬಟ್ ನೀವು ಗಳಿಸ್ತೀರಿ. 1ನೇ ಭಾವ ಬಹಳ ಚೆನ್ನಾಗಿದೆ, ಕರೆಕ್ಟಾ? ಅದೇ ರೀತಿ ಬನ್ನಿ, ದ್ರಕ್ಕಾಣ ಎಕ್ಸ್ಟ್ರಾಆರ್ಡಿನರಿ ಆಗಿದೆ, ಚತುರ್ದೋಷ ಅಲ್ಟಿಮೇಟ್ ಆಗಿದೆ. ಹೌದು, 4ನೇ ಭಾವದ ಒಳ್ಳೆ ಫಲ, 5ನೇ ಭಾವದ ಒಳ್ಳೆ ಫಲವನ್ನು ಪಡಿತೀರಿ. ದಾಂಪತ್ಯನೂ ಬಹಳ ಚೆನ್ನಾಗಿದೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಕೆಲಸದ ವಿಚಾರವಾಗಿ ಅದು ಚೆನ್ನಾಗಿದೆ. ಅಲ್ಲ, ನೀವು ಪಚ್ಚೆ ಹಾಕೊಂಡ್ರೆ ಕೆಲಸ, ಇಲ್ಲಾಂದ್ರೆ ಇಲ್ಲ. ನೋಡಿ, ದೋಷಾಂಶ ಅಂತ ಕರಿತೀವಿ ಇದಕ್ಕೆ, ದ್ವಾದಶಾಂಶ ಅಂದ್ರೆ ನಿಮ್ಗೆ ತಂದೆಯಿಂದ ಬಾಳಲಿಕ್ಕೆ ನಿಮ್ಗೆ ತಂದೆ ಅಗ್ದಿ ಸಪೋರ್ಟ ಅಥವಾ ತಾಯಿ ಅಗ್ದಿ ಸಪೋರ್ಟ ಅಂತ. ಇದನ್ನ ಚಂದ ನೋಡಿ, ತಂದೆ ಅಗ್ದಿ ಸಪೋರ್ಟ್ ನಿಮ್ಗೆ. ಹೌದು, ತಂದೆದು ನಿಮ್ಗೆ ಒಲವು ಬಾಳ ಅಂತ, ತಂದೆ ಬಗ್ಗೆ ಕಾಳಜಿ ಬಾಳ, ತಂದೆ ನಿಮ್ಮ ಮೇಲೆ ಕಾಳಜಿ ಬಾಳ ಅಂತ ತೋರಿಸ್ತಾ ಇದ್ದೀವಿ. ಆರೋಗ್ಯವಾಗಿದ್ದಾರೆ, ನೋ ಪ್ರಾಬ್ಲಮ್, ಅವರು ಚೆನ್ನಾಗಿದ್ದಾರೆ. ಬಟ್ ತಂದೆದೇನಿದೆಯಲ್ಲ ನಿಮಗೆ ವಿಪರೀತ ಇದೆ. D27 ನೋಡಿ, D27 ನಾನು ನೋಡಲಿಲ್ಲ, ನೋಡಿದ್ದೀನಿ, ಶುಕ್ರ 1ನೇ ಮನೆಯಲ್ಲಿದೆ, ನೋಡಿದ್ದೀನಿ. ಹೌದಾ? D40 ಏನಿದು? ತಾಯಿ ಕಡೆಯಿಂದ ನಿಮಗೆ ಪುಣ್ಯ ಲಭಿಸಿದೆಯೋ ಇಲ್ಲ ತಂದೆ ಕಡೆಯಿಂದ ಪುಣ್ಯ ಲಭಿಸಿದೆಯೋ ಅದನ್ನು ನೋಡಬೇಕು. ನೋಡಿ, ಶುಕ್ರ 3ನೇ ಮನೆಯಲ್ಲಿದ್ದಾನೆ. 50% ತಾಯಿ ಕಡೆಯಿಂದ ಪುಣ್ಯ ಬಂದಿದೆ, ಇನ್ನು 50% ಪಾಪನೂ ಬಂದಿದೆ. ಅದೇ ರೀತಿ ಇಲ್ಲಿ ನೋಡಿ, ತಂದೆ ಕಡೆಯಿಂದ ಯಾವುದೇ ಕಾರಣಕ್ಕೂ ನಿಮಗೆ ಪುಣ್ಯ ಸಿಕ್ಕಿಲ್ಲ, 100% ಪಾಪವೇ ನಿಮಗೆ ಕ್ಯಾರಿ ಆಗಿದೆ ಅಂತ ತೋರಿಸುತ್ತೆ. ಷಷ್ಠಾಂಶ ನೋಡಬಾರದು. ಹಿಂದಿನ ಜನ್ಮದಲ್ಲಿ ನೀವು ಏನಿದ್ರಿ ಅಂತ, ಗಂಡಾಗಿ ಹುಟ್ಟಿದ್ರಿ ಅಂತ ಅರ್ಥ. 9ನೇ ಭಾವ ನೋಡಬೇಕು. ಹಿಂದಿನ ಜನ್ಮದಲ್ಲಿ ಗಂಡಾಗಿ ಹುಟ್ಟಿದ್ರಿ, ಯಾವುದೋ ಸ್ಕೂಲ್ ಟೀಚರ್ ಇದ್ರಿ ಅಂತ ಹೇಳ್ತಾ ಇದೆ. ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿದ್ದೀರಾ? ನೋ ಪ್ರಾಬ್ಲಮ್, ಶುಕ್ರ ದಶೆಯಲ್ಲಿದ್ದೀರಾ. ಯಾವುದಕ್ಕೆ ನಾನು ನಿಮ್ಗೆ ಹೇಳೋದಿಷ್ಟೇ, ಯಾವ ಗ್ರಹಶಾಂತಿಯೂ ಅವಶ್ಯಕತೆ ಇಲ್ಲ. ನಿಮಗೆ ಬೇಕಾಗಿರುವುದಷ್ಟೇ 7 ಕ್ಯಾರೆಟು ಹವಳ ಬೇಕೇ ಬೇಕು, 7 ಕ್ಯಾರೆಟು ಪಚ್ಚೆ ಬೇಕೇ ಬೇಕು, ಮಸ್ಟ್ ಅಂಡ್ ಶುಡ್. 7 ಕ್ಯಾರೆಟು ಮಾಣಿಕ್ಯ ಹಾಕೊಂಡ್ರು ಒಳ್ಳೆಯದಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ, ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸಾರಿ ನನಗೆ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಯಾವುದೇ ಜವಾಬ್ದಾರಿ, ಎಲ್ಲವೂ ಜವಾಬ್ದಾರಿ ಕೊಟ್ಟು ಬಂದಿದ್ದೀನಿ. ನೀವು ಎನಿ ಟೈಮ್ ಫೋನ್ ಮಾಡಿ, ನಾನು ಫೋನ್ ಎತ್ತೀನಿ. ಸಾರಿ, ನಮಸ್ಕಾರ.